ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯ ಭವನಾಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಳದೇವತಾಃ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರೋರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಮೋಹಭಯ ದುಃಖಾದಿದೂರಂ ಲೋಹಲೌಷ್ಠಸಮೇಕ್ಷಣಂ ಮಾಹಿತಾಂಗ್ರಿಸರೋಜಭೃಂಗಂ ಮೋಹನಾರ್ಯಂ ಗುರುಂ ಭಜೆ. ಮನ್ನಿಸೋ ಮೋಹನ ಗುರುವೇ ಧನ್ಯ ಪನ್ನಜನಾಮ ತರತರುವೇ. ಶೂನ್ಯಮತಾರಣ್ಯ ವನ್ನಿ ಸಮೀರ ಮನ್ನೋತ್ತರಿ ಉತ್ತನಿತಿಯನ್ನು ತಿಳಿಸಿ ಎನ್ನನ್ನು ಉದ್ಧರಿಸೋ. ಹರಿದಾಸ ಚತುಷ್ಟಯರ ನಂತರದಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂತಹ ಮಹನೀಯರು ಎಂಬುದಾಗಿ ಹೇಳಿದರೆ ವಿಜಯದಾಸರ ಸಾಕು ಮಕ್ಕಳು ಎಂಬುದಾಗಿ ಖ್ಯಾತರಾಗಿ ಇರ್ತಕ್ಕಂತಹ ಮೋಹನದಾಸರು. ಇಂತಹ ಮೋಹನದಾಸರು ವಿಜಯನಗರದ ಸಂಸ್ಥಾನಕ್ಕೆ ಆಶ್ರಿತವಾಗಿರ್ತಕ್ಕಂತಹ ಆನೆಗೊಂದಿ ಸಂಸ್ಥಾನ ಎಂಬತಕ್ಕಂಥದ್ದು ಒಂದು ಚಿಕ್ಕ ಪ್ರದೇಶ. ಇಲ್ಲಿ ಅನೇಕ ದೇವಾಲಯಗಳು ಮುಸಲ್ಮಾನರ ಒಂದು ಹಾವಳಿಗೆ ಒಳಪಡದೆ ಇರತಕ್ಕಂಥದ್ದು ಸಹ ಇದೆ. ಇಲ್ಲಿ ವಾಲಿ ಭಂಡಾರವಿದ್ದ ಸ್ಥಳ. ಮತ್ತು ನವಬೃಂದಾವನ ನದಿಯಿಂದ ಆಚೆಗೆ ಹೋದರೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದೆ. ಇಂತಹ ಕಡೆಯಲ್ಲಿ ಬ್ರಾಹ್ಮಣರ ಪೈಕಿ ಪಂಚನಾಮೆಯವರ ವಂಶ ಅಂತ ಹೇಳಿ ಚಿನಿವಾರ ವಂಶದ ವೃತ್ತಿಯಲ್ಲಿ ಭೀಮಣ್ಣ ನಾಯಕ ಎಂಬತಕ್ಕಂಥವರು ಅವರ ತಮ್ಮಂದಿರು ಪ್ರಸಿದ್ಧರಾಗಿದ್ದರು. ಇದನ್ನೇ ದಾಸರು ಹೇಳ್ತಾರೆ, ಚಿನಿವಾರ ವಂಶದೊಳು ಧನಿಕ ಭೀಮಪ್ಪನಿಗೆ ತನಯನೆಂದೆನಿಸಿದರು ಬಿನುಗುದಾಯಾದ ವಿಷಧುನಿಯೊಳಗೆ ಮುಳುಗಿ ಘನರುಜಿನ ದಾರಿದ್ರ್ಯಗಳನ್ನನುಭವಿಸಿ ತಾಯಿ ಸಹಿತ ಕ್ಷಣಗಂಡದೀ. ಅಂದರೆ ಈ ಭೀಮಣ್ಣ ನಾಯಕ ಕೃಷ್ಣದೇವರಾಯನ ಭೂಪನ ಹತ್ತಿರದಲ್ಲಿ ಶರಾಫ್ ಕೆಲಸ ಮಾಡ್ತಾ ಇದ್ರಂತೆ. ಇವರಿಂದ ಲೇವಾದೇವಿ ವೃತ್ತಿಯನ್ನು ಮಾಡಿಕೊಂಡು ಬಡ್ಡಿಯನ್ನು ಕೊಡಿಸ್ತಾ ಇದ್ರು. ಅಣ್ಣ ತಮ್ಮಂದರೆಲ್ಲ ಒಟ್ಟು ಸಂಸಾರದಲ್ಲಿದ್ದರು, ಕೆಲಸ ಮಾಡ್ತಾ ಇದ್ದಿದ್ದರಿಂದ ಯಾರ ಸಹಾಯಾಪೇಕ್ಷೆ ಅಂತ ಅನ್ನೋದು ಇಲ್ಲದೆ ಗೃಹ ಕೃತ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಆ ಭೀಮಣ್ಣನ ಹೆಂಡತಿ ಪತಿವ್ರತಾ ಶಿರೋಮಣಿಯಾಗಿ ಧರ್ಮನಿಷ್ಠಳಾಗಿದ್ದಾಳೆ. ದೇವತಾನುಗ್ರಹದಿಂದ ಗರ್ಭವತಿಯಾಗಿ 3 ತಿಂಗಳು ಕಳೆಯೋದರಲ್ಲಿ ಇದೆ. ಅಂತ ಸಂತೋಷ ಕಾಲದಲ್ಲಿ ಅದೃಷ್ಟಹೀನವಾದ ಭೀಮಣ್ಣನಿಗೆ ದೇಹಾಲಸ್ಯವಾಗುತ್ತೆ. ಹಾಸಿಗೆ ಹತ್ತಿ ಮಲಗಿದ. ಪತ್ನಿಯಾದವಳು ಪತಿ ಶುಶ್ರೂಷೆಯನ್ನು ತಾನೇನು ಮಾಡುತ್ತಾಳೆ. ಇಷ್ಟ ದೇವತೆಗಳ ಹರಕೆಗಳನ್ನು ಸಹ ತಾನು ಹೊತ್ತುಕೊಳ್ತಾಳೆ. ಭಗವದ್ ಆರಾಧನೆಯ ಪರವಾಗಿದ್ದಾಳೆ. ಆದರೆ ವಿಧಿಯ ನಿಯಮಗಳನ್ನು ಬಯಸುವವರು ಯಾರು? ಅದನ್ನು ತಡೆಯೋದಕ್ಕೆ ಯಾರ ಕೈನಲ್ಲೂ ಸಹ ಆಗತಕ್ಕಂಥದ್ದಿಲ್ಲ. ಕಾಲನದೂತರಿಗೆ ಕಿಂಚಿತ್ತೂ ದಯವಿಲ್ಲ ಎಂಬ ಒಂದು ರೀತಿಯಲ್ಲಿ ಭೀಮಣ್ಣ ಕಾಲಮೃತ್ಯುವಿಗೆ ವಶವಾದ, ದೇಹತ್ಯಾಗ ಮಾಡಿದ. ತಮ್ಮಂದಿರು ತತ್ಕಾಲೋಚಿತವಾಗಿರ್ತಕ್ಕಂಥ ಶವಸಂಸ್ಕಾರಾದಿಗಳನ್ನು ಮಾಡಿ ಭ್ರಾತೃ ಋಣ ಅನ್ನೋದನ್ನು ತೀರಿಸಿಕೊಂಡು ಜನಗಳ ಅಪವಾದಕ್ಕೆ ದೂರವಾಗುತ್ತಾರೆ. ಆದರೇನು ಆ ಒಂದು ಜ್ಞಾತಿ ಮಾತ್ಸರ್ಯ ಅಂತರಂಗದಲ್ಲಿ ವೃದ್ಧಿಯಾಯಿತು. ಇದ್ದ ಆಸ್ತಿಯೆಲ್ಲ ನಾವೇ ಕಬಳಿಸಬೇಕು ಅಂತ ದುರಾಲೋಚನೆಯನ್ನು ಮಾಡಿದರು. ಅದಕ್ಕೆ ಸನ್ನಿವೇಶವು ಒದಗ ಬಂತು. ಮನೆಯಲ್ಲಿಯೇ ಇದ್ದಂಥ ಭೀಮಣ್ಣನ ಹೆಂಡತಿ 3 ತಿಂಗಳ ಗರ್ಭಿಣಿ. ಇದನ್ನು ತಿಳಿದು ಅವಳ ಮೇಲೆ ಇಲ್ಲದ ಅಪವಾದಗಳನ್ನು ಹಾಕುತ್ತಾರೆ. ಗೃಹದಿಂದ ಹೊರದೂಡಿದರೆ ಆಕೆಯ ಸಂತಾನಕ್ಕೆ ಪಾಲು ಕೊಡ್ತಕ್ಕಂಥ ವಿಚಾರವೇ ಬರೋದಿಲ್ಲ ಅಂತ ಆಲೋಚನೆಯನ್ನು ಮಾಡಿ ಆಕೆಯನ್ನು ಮನೆಯಿಂದ ಹೊರದೂಡಿದ್ದಾರೆ. ಅತ್ತೆಯ ಮನೆಯಿಂದ ಬರೀ ಕೈಯಲ್ಲಿ ಹೊರಡ್ತಾಳೆ. ಬಡ ಹೆಂಗಸು, ಎಲ್ಲಿಗೆ ಹೋಗಬೇಕು? ದೈವವಶಾತ್ ಆಕೆ ತಾಯಿ ಬಡವಳಾಗಿದ್ದರೂ ಸಹ ಮಗಳ ಮೇಲಿನ ಒಂದು ವಾತ್ಸಲ್ಯ ಆಶ್ರಯವನ್ನು ಕೊಡ್ತಾಳೆ. 9 ತಿಂಗಳು ಕಳೆಯುತ್ತೆ. 10ನೇ ತಿಂಗಳಲ್ಲಿ ಒಂದು ಗಂಡು ಮಗುವನ್ನು ಪ್ರಸವಿಸ್ತಾಳೆ. ತತ್ಕಾಲೋಚಿತವಾದ ಕೆಲಸಗಳು ನಡೆದು ಮಂಗಳ ಸ್ನಾನ ಆಗಿ ಕೂಸು ಬಾಣಂತೆ ಆರೋಗ್ಯದಿಂದ ಇದ್ದಾರೆ. ಬಡತನದ ಬೇಗೆಯಿಂದ ಜನ್ಮ ತಾಳಿದ ಶಿಶುವಿಗೆ
ಅದರ ತಾಯಿಗೆ ಸರಿಯಾದ ಆರೈಕೆಗಳಲ್ಲಿ ಸ್ವಲ್ಪ ಕಷ್ಟವೇ ಆಗುತ್ತದೆ. ಯಾಕೆಂದರೆ ಕೂಸಿಗೆ ಎರೆಯೋದಕ್ಕೆ ಎಣ್ಣೆ ಸಹ ಇಲ್ಲ ಅಂತಾರೆ, ಹಾಕ್ಕೊಳ್ಳೋದಕ್ಕೆ ಉಡುಗೆ ಸಹ ಇಲ್ಲ ಅಂತಾರೆ. ಆದರೆ ಅದನ್ನೆಲ್ಲವನ್ನ ಆಕೆ ನೆರೆಮನೆಯವರೆಲ್ಲ ದಾನ ಮಾಡ್ತಾ ಇದ್ರಂತೆ. ಆದರೂ ಇದನ್ನು ಸಹಿಸದ ಆಕೆಯ ಮೈದುನರು ಶಿಶುವು ವ್ಯಭಿಚಾರ ದೋಷದಿಂದ ಹುಟ್ಟಿದೆ ಅಂತ ಅಪಪ್ರಚಾರ ಮಾಡಿದರು. ಒಬ್ಬರು ಕ್ಷೇಮವಾಗಿರೋದನ್ನು ನೋಡಿದರೆ ಮತ್ತೊಬ್ಬರಿಗೆ ತಾಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಏನಾದರೂ ತಪ್ಪುಗಳನ್ನು ಹೊರಿಸ್ತಾ ಇರ್ತಕ್ಕಂಥವರಾಗ್ತಾರೆ. ಅದಕ್ಕೋಸ್ಕರವಾಗಿ ದುರ್ದೈವಕ್ಕಾಗಿ ಕೂಸಿಗೆಲ್ಲ ಮೈಯಲ್ಲೆಲ್ಲ ಕಜ್ಜಿ ಬಂದಿತ್ತು, ವ್ರಣ ರೋಗಗಳಾಗಿತ್ತು ಎಂಬತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಇದು ಯಾಕೆ ಎಂಬತಕ್ಕಂಥ ವಿಚಾರವನ್ನು ನೋಡಿದರೆ ಇವರು ಮಾಂಡವ್ಯ ಋಷಿಗಳ ಅಂಶ ಎಂಬತಕ್ಕಂಥದ್ದು ಹಿರಿಯರ ಒಂದು ಆಪ್ತ ವಾಕ್ಯದಿಂದ ನಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿ ಇದನ್ನು ನಮ್ಮ ತಂದೆ ವೆಂಕಟೇಶ ವಿಠಲದಾಸರು ತಾವು ಹೇಳ್ತಕ್ಕಂಥವರಾಗ್ತಾರೆ. ಮಾಂಡವ್ಯನ ಅಂಶದಿ ಜನಿಸಿದವನೀತ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾರೆ. ಮಾಂಡವ್ಯ ಋಷಿಗಳಾಗಿರ್ತಕ್ಕಂಥ ಕಾಲದಲ್ಲಿ ಒಂದು ದಿವಸ ಇವರು ತಪಸ್ಸನ್ನು ಮಾಡ್ತಾ ಇದ್ದಾರೆ, ಯೋಗ ಸಮಾಧಿಯಲ್ಲಿ ಇದ್ದಾರೆ. ಆಗ ಒಬ್ಬ ರಾಜನ ಅರಮನೆಯಲ್ಲಿ ಕಳ್ಳತನ ಅನ್ನೋದಾಯಿತು. ಆ ಕಳ್ಳತನದ ಮಾಲನ್ನೆಲ್ಲ ತಗೊಂಡು ಬರ್ತಾ ಇರಬೇಕಾದ್ರೆ ರಾಜದೂತರು ಅಟ್ಟಿಸಿಕೊಂಡು ಬಂದು ಮಾಂಡವ್ಯರ ಎದುರಿಗೆ ಅದನ್ನೆಲ್ಲ ಹಾಕಿ ಕಳ್ಳರು ಓಡೋಟೋದ್ರು. ರಾಜದೂತರು ಬಂದು ಇವರನ್ನೇ ಕಳ್ಳ ಹಿಡ್ಕೊಂಡೋಗಿ ಕಡೆಗೆ ಶೂಲಕ್ಕೆ ಹಾಕಿಸಿದ್ರು. 3 ದಿವಸ ಶೂಲದಲ್ಲಿ ಇದ್ದರೂ ಪ್ರಾಣ ಹೋಗಲಿಲ್ಲ. ಆಗ ಇವರನ್ನು ಯಾರೋ ಮಹಾತ್ಮರು ಅಂತ ತಿಳಿದು ಆ ರಾಜ ಇವರನ್ನು ಬಿಟ್ಟು ಬಿಡುತ್ತಾನೆ. ಆದರೆ ಇವರಷ್ಟಕ್ಕೆ ಬಿಡೋದಿಲ್ಲ, ಯಮಧರ್ಮನ ಹತ್ರ ಹೋಗುತ್ತಾರೆ. ಶೂಲಾರೋಪಣ ಶಿಕ್ಷೆ ಯಾಕೆ ಎಂಬುದಾಗಿ ಕೇಳುತ್ತಾರೆ. ಬಾಲ್ಯದಲ್ಲಿ ನೀನು ಒಂದು ಕಡ್ಡಿ ತಗೊಂಡು ಒಂದು ನೊಣ ಚುಚ್ಚಿದ್ಯಪ್ಪ, ಅದಕ್ಕೋಸ್ಕರವಾಗಿ ಈ ಒಂದು ಶೂಲಾರೋಪಣ ಶಿಕ್ಷಾ ಎಂಬುದಾಗಿ ತಾನು ಹೇಳ್ತಾನೆ. ಆಗ ಮಕ್ಕಳಿಗೆ 7 ವರ್ಷ ಆಗುವ ತನಕ ಏನು ತಪ್ಪು ಮಾಡಿದರೂ ತಾಯಿಗೆ ಶಿಕ್ಷೆ ಕೊಡಬೇಕು. 7 ವರ್ಷದಿಂದ 16 ವರ್ಷ ಆಗೋವರೆಗೆ ಏನು ತಪ್ಪು ಮಾಡಿದರೂ ತಂದೆಗೆ ಶಿಕ್ಷೆ ಕೊಡಬೇಕು. ಆಮೇಲೆ ಆ ವ್ಯಕ್ತಿಗೆ ಶಿಕ್ಷೆ ಹೋಗುತ್ತದೆ. ಇದು ಗೊತ್ತಿಲ್ಲದೆ ನೀನು ಸುಳ್ಳು ಹೇಳ್ತಾ ಇದ್ದೀಯಾ, ಆದ್ದರಿಂದ ಶೂದ್ರ ಯೋನಿಯಲ್ಲಿ ಜನಿಸು ಅಂತ ಹೇಳಿ ಯಮಧರ್ಮನಿಗೆ ಶಾಪ ಕೊಟ್ಟು ಬಂದಂಥ ಮಾಂಡವ್ಯ ಋಷಿಗಳು. ಇವರು ಋಷಿಗಳು, ಯಮದೇವರ ಕಕ್ಷೆ ಉತ್ತಮವಾದ ಕಕ್ಷೆ ಒಳಗಿದೆ. ಆದ್ದರಿಂದ ತನಗಿಂತ ಉತ್ತಮರಿಗೆ ಕೊಟ್ಟಿದ್ದರಿಂದ ಇವರ ಪುಣ್ಯವೂ ಹ್ರಾಸವಾಯಿತು. ಜೊತೆ ಒಳಗೆ ಈ ಒಂದು ಜನ್ಮದಲ್ಲಿ ಹುಟ್ಟಿದಾಗ ಮೈಯೆಲ್ಲ ವ್ರಣರೋಗ ಆಯಿತು. ನಮಗಿಂತ ಉತ್ತಮರಿಗೆ ನಾವೇನಾದರೂ ನಿಂದ ಮಾಡಿದರೆ, ಉತ್ತಮರಿಗೆ ಶಾಪವನ್ನು ನಾವು ಕೊಟ್ಟರೆ ಅದರ ಫಲವನ್ನು ನಾವೇ ಅನುಭವಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಇವರೇ ಸಾಕ್ಷಿಯಾಗಿದ್ದರು. ಕೂಸಿಗೆ ಮೈಯಲ್ಲೆಲ್ಲ ಕಜ್ಜಿ ಆಯಿತು, ವ್ರಣರೋಗ ಆಯಿತು. ಅಯ್ಯೋ ದೈವವೇ, ಕೂಸು ಹುಟ್ಟುತ್ತಾನೆ ಒಂದು ರೀತಿಯಲ್ಲಿ ಅಪವಾದ ಅಂತ ಅನ್ನೋದು ಬಂತು ಎಂಬುದಾಗಿ ಅಂದುಕೊಂಡು ಎಲ್ಲಿ ತನಕ ಬಂದಿದೆ ಅಂದರೆ ಆ ಕಜ್ಜಿ ಮತ್ತು ವ್ರಣಗಳಿಂದ ದುರ್ನಾತ ಹೊರಡ್ತಾ ಇದೆ. ಬದಿಯಲ್ಲಿದ್ದವರು ಸಹ ಸರಿಯುವಂತೆ ಆಗಿದೆ. ಆದರೂ ಬಹಳ ಬಡವೆ, ಒಪ್ಪತ್ತಿಗಿದ್ದರೆ ಇನ್ನೊಪ್ಪತ್ತಿಗಿಲ್ಲ. ಆದ್ದರಿಂದ ಅಂತಹ ಕಾಲದಲ್ಲಿ ಈ ಮಗುವನ್ನು ಕಳ್ಕೊಂಡು ನಾನು ಸಹ ಪ್ರಾಣತ್ಯಾಗ ಮಾಡೋದು ಲೇಸು ಎಂಬುದಾಗಿ ತಾನು ಅಂದುಕೊಂಡು ಬರ್ತಾ ಇರ್ತಕ್ಕಂಥವಳಾಗಿದ್ದಾಳೆ. ತನು ಹೊರೆಯಲಾರದೆ ನೀನೊಪ್ಪುಗೊಳ್ಳೆಂದು ಮನದೃಢದಿ ತುಂಗವಾಹಿನಿಯೊಳಗೆ ಬೀಳುತ್ತಿರೆ, ಫಣಲಿಖಿತ ತಪ್ಪೋದೆ ಘನದಯಾಸಾರ ಮುನ್ನೀರ ಮುನಿ ವಿಜಯ ರಾಯ ಬಂಧು ಎಂಬುದಾಗಿ ತಾವು ಹೇಳ್ತಾರೆ. ಪ್ರಕೃತ ಕಾಲದಲ್ಲಿ ಭೃಗು ಋಷಿಗಳ ಅಂಶಜರಾಗಿರ್ತಕ್ಕಂಥ ವಿಜಯದಾಸರು ಅವತರಿಸಿ ಸುಮಾರು 50 ವರ್ಷ ಆಗಿತ್ತು. ದಾಸಪಂಥಕ್ಕೆ ಶ್ರೀ ವ್ಯಾಸರಾಯರಿಂದ ಒಂದು ಪ್ರತಿಷ್ಠಿತರಾಗಿದ್ದಂತಹ ಪುರಂದರ ದಾಸರಾಯರು ಸಜ್ಜನೋದ್ಧಾರಕ್ಕೆ ತಮ್ಮ ವಾಂಗ್ಮಯ ಸೇವೆಯನ್ನು ಸಲ್ಲಿಸಿ ದೇಶದ ಮೂಲೆ ಮೂಲೆಗಳಲ್ಲಿ ಆ ಒಂದು ಜ್ಞಾನಾರ್ಕವನ್ನು ಬೆಳಗಿಸಿ ವೈಕುಂಠ ಯಾತ್ರೆಯನ್ನು ಮಾಡಿ ಸುಮಾರು 164 ವರ್ಷ ಕಳೆದು ಹೋಗಿತ್ತು. ಅಂದರೆ ಸುಮಾರು ಕ್ರಿಸ್ತಶಕ 1682 ಸುಮಾರಿನಲ್ಲಿ ವಿಜಯದಾಸರ ಅವತಾರ ಆಯಿತು. ಅವರ 34ನೇ ವಯಸ್ಸಿನಲ್ಲಿ ವ್ಯಾಸಕಾಶಿಯಲ್ಲಿ ಸ್ವಪ್ನಲಬ್ಧ ಅಂಕಿತೋಪದಿಷ್ಟರಾಗಿ ಸಜ್ಜನೋದ್ಧರಣ ಕಾರ್ಯ ಪ್ರಾರಂಭ ಆಗುವವರೆಗೆ ಸಾಮಾನ್ಯ ಮಾಧ್ವ ಸಮಾಜ ಅಂಧಕಾರ ಆವೃತವಾಗಿತ್ತು ಅಂತಲೇ ತಿಳಿಯಬೇಕು. ಪ್ರಕೃತ ವಿಜಯದಾಸರು ಬಾಲವಯಸ್ಕರಾಗಿರ್ತಕ್ಕಂಥ ಭಾಗಣ್ಣರಿಗೆ ಗೋಪಾಲ ವಿಠಲ ಎಂಬ ಅಂಕಿತವನ್ನು ಕೊಟ್ಟು ಕ್ಷಯನಾಮ ಸಂವತ್ಸರ ಮಾರ್ಗಶಿರ ಶುದ್ಧ ತ್ರಯೋದಶಿ ಶುಕ್ರವಾರ ಅಶ್ವಿನಿ ನಕ್ಷತ್ರ ಹನುಮಂತ ದೇವರ ವ್ರತ ಸಂಗಮ ಕಾಲ ಅಂಕಿತ ಪ್ರದಾನ ಮಾಡಿದರು ಎಂಬತಕ್ಕಂಥ ವಿಚಾರ ಇರತಕ್ಕಂಥದ್ದುಂಟು. ವರದೇಂದ್ರ ಸಾಹಿತ್ಯ ವಿಜಯದಾಸರ ಚರಿತ್ರೆ ಒಳಗೆ ಅದನ್ನು ತಿಳಿಸ್ತಕ್ಕಂಥವರಾಗುತ್ತಾರೆ. ಅವರ ವಿಜಯದಾಸರ 2ನೇ ಶಿಷ್ಯರೇ ವೇಣುಗೋಪಾಲದಾಸರು, ಪಂಗನಾಮದ ತಿಮ್ಮಣ್ಣದಾಸರು ಎಂಬುದಾಗಿ ಖ್ಯಾತರಾಗಿರ್ತಕ್ಕಂಥವ್ರು ವೇಣುಗೋಪಾಲದಾಸರು ಅಂತ ಅವರನ್ನು ಸ್ವೀಕಾರ ಮಾಡಿದರು. ಮತ್ತೆ 3ನೆಯ ಶಿಷ್ಯರು ಈ ಕಥಾನಾಯಕರಾಗಿರ್ತಕ್ಕಂಥ ವ್ರಣದಿಂದ ಪೀಡಿತವಾಗಿರ್ತಕ್ಕಂತಹ ಶಿಶು.
ಅಪರೋಕ್ಷೀಕೃತ ಶ್ರೀಶರು ವಿಜಯದಾಸರು. ಆದ್ದರಿಂದ ಚೀಕಲ ಪರ್ವಿಯಲ್ಲಿ ನೆಲೆಸಿ ಪ್ರತಿ ವರ್ಷ ಗುರುಗಳ ಆರಾಧನೆಗೆ ಪಂಪಾ ಕ್ಷೇತ್ರಕ್ಕೆ ಬರ್ತಾ ಇದ್ರಂತೆ. ಚಕ್ರತೀರ್ಥದ ಬಳಿ ಇರುವ ಪುರಂದರದಾಸರ ಮಂಟಪಕ್ಕೆ ಬರುತ್ತಾರೆ. ಮಂಟಪಕ್ಕೆ ಬಂದು ಅಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸರ್ವಮೂಲ ಗ್ರಂಥಗಳ ಪಾರಾಯಣ, ಪುರಾಣ, ಪ್ರವಚನ, ಉಪನ್ಯಾಸ, ಹರಿಸಂಕೀರ್ತನೆ ಇತ್ಯಾದಿ ಜ್ಞಾನ ಕಾರ್ಯಗಳನ್ನು ಜರುಗಿಸಿ ಅಲ್ಲಿ ನಡೆದ ಸಾವಿರಾರು ಮಂದಿ ಬ್ರಾಹ್ಮಣ ಸುವಾಸಿಯರಿಗೆ ಪಂಚಭಕ್ಷ ಪರಮಾನ್ನಯುಕ್ತವಾಗಿರ್ತಕ್ಕಂತಹ ಮೃಷ್ಟಾನ್ನ ಭೋಜನ ಮಾಡಿಸಿ ದಕ್ಷಿಣೆ ತಾಂಬೂಲಾದಿಗಳಿಂದ ಸಂತೃಪ್ತಿ ಪಡಿಸ್ತಾ ಇದ್ದರು. ಅಂತಹ ಕಾಲದಲ್ಲಿ ಸುಮಾರು 1732ರ ಸುಮಾರಿನಲ್ಲಿ ಈಕೆ ತಾನು ಬಂದು ಮಗುವಿನೊಡನೆ ನಾನೂ ಸಹ ಪ್ರಾಣ ಕಳ್ಕೊಂಡು ಬಿಡ್ತೇನೆ ಎಂಬುದಾಗಿ ಹೇಳುತ್ತಾ ತಾನು ನಿಶ್ಚಯಿಸಿ ಬಂದಿದ್ದಾಳೆ. ವ್ರಣದಿಂದ ಪೀಡಿತವಾದ ಮಗುವಿನಿಂದ ಹೊರತಕ್ಕ ದುರ್ನಾತ ಅಸಹನೀಯವಾಗಿದೆ. ಏನೋ ಪುರಂದರದಾಸರ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ತಾನು ಬಂದ್ಲು. ಅನೇಕ ಜನ ತೀರ್ಥ ಪ್ರಸಾದಕ್ಕೆ ಅಂತ ಕೂತಿದ್ರು, ತಾನೂ ಕೂತಲು. ಆದರೆ ಮಗು ಹೇಸಿಗೆ ಮಾಡಿದಾಗ ಅಕ್ಕಪಕ್ಕದವರು ಬಾಯಿಗೆ ಬಂದಂತೆ ನಿಂದ ಮಾಡಿದರು. ಹೀನಾಯವಾದ ಮಾತುಗಳನ್ನು ಕೇಳಲಾರದೆ ಅರುಣೋದಯದಲ್ಲಿ ಅನಾಥೆಯಾಗಿರ್ತಕ್ಕಂಥ ಈಕೆ ಆ ಶಿಶುವನ್ನು ಕೊಂಕಳಲ್ಲಿತ್ತುಕೊಂಡು ಚಕ್ರತೀರ್ಥದ ಬಳಿಗೆ ಬಂದು ತಾನು ಇನ್ನೇನು ಮಗುವನ್ನು ಹಾಕಿ ತಾನೂ ಸಹ ಬೀಳಬೇಕು ಅಂದಾಗ, ತಾಯೇ ಸಾಹಸವೇಕೆ ತಾಯನಗೆ ಶಿಶುವಿನ, ತಾಯೇ ಸಾಹಸವೇಕೆ ತಾಯನಗೆ ಶಿಶುವಿನಿವ, ನಾಯತಿಗೆ ಎನದಮ್ಮ ಬಾಯೇಳು ಮನೆಗೆ ನಡೆ ಎಂಬುದಾಗಿ ವಿಜಯದಾಸರು ಹೇಳ್ತಾ ಇದ್ದಾರೆ. ತಾಯೇ ಸಾಹಸವನ್ನು ಮಾಡಬೇಡ, ಈ ಮಗು ನಿನಗೆ ಬೇಡವ, ಈ ಮಗು ನಿನಗೆ ಬೇಡವಾಗಿದ್ದರೆ ನನಗೆ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾರೆ. ಆಕೆಗೆ ಆಶ್ಚರ್ಯ ಆಯಿತು, ಈ ಮಗುವನ್ನ ಯಾರು ಕೇಳ್ತಾ ಇದ್ದಾರೆ ಎಂಬತಕ್ಕಂಥ ತಾಯಿ ಹೆದರಬೇಡ, ನಿನ್ನ ಅಣ್ಣ ತಮ್ಮಂದಿರಂತೆ ನನ್ನನ್ನು ಭಾವಿಸುವಂತ ವಿಜಯರಾಯರು ಹೇಳ್ತಾರೆ. ಬಂದಿರುವ ಕಷ್ಟವನ್ನು ಮುಚ್ಚುಮರೆಯಿಲ್ಲದೆ ಹೇಳ್ಕೋ, ದೇವರು ಕಾಪಾಡ್ತಾನೆ ಅಂದರು. ಸ್ವಾಮಿ, ಇಂತಹ ಕಾರುಣ್ಯ ವಚನವನ್ನು ಯಾರಿಂದಲೂ ಇದುವರೆಗೆ ಕೇಳಿರಲಿಲ್ಲ. ನನ್ನ ಭಾಗ್ಯದ ದೈವವಾಗಿ ನಿಮ್ಮ ರೂಪವಾಗಿ ಬಂದಿದೆ ಅಂತ ಭಾವಿಸ್ತೀನಿ. ನನ್ನ ವಿಚಾರ ಸರ್ವಸ್ವವನ್ನು ನಿಮಗೆ ಒಪ್ಪಿಸ್ತೇನೆ ಅಂತ ಹೇಳಿ ಪೂರ್ವ ವಿಚಾರಗಳನ್ನೆಲ್ಲ ಹೇಳಿದ್ದು. ದಾಯಾದೆ ಮಾತ್ಸರ್ಯದ ವಿಚಾರವನ್ನು ಸಹ ಹೇಳಿದರು. ಈ ಶಿಶುವಿನ ದೆಸೆಯಿಂದ ಹೀನ ವಚನಗಳನ್ನು ಕೇಳಲಾರದೆ, ಅದನ್ನು ಸಾಕಲಾರದೆ ಇಲ್ಲಿಗೆ ಬಂದಿದ್ದೇನೆ ಅಂದಾಗ, ಅಮ್ಮ, ಒಬ್ಬರನ್ನು ಸೃಷ್ಟಿ ಮಾಡೋದಕ್ಕೆ, ಹುಟ್ಟಿಸೋದಕ್ಕೆ ನಿನಗೆ ಅದಕ್ಕೆ ಯಾವ ರೀತಿ ಶಕ್ತಿ ಇಲ್ಲವೋ ಹಾಗೆ ಕೊಲ್ಲೋದಕ್ಕೂ ನಿನಗೆ ಶಕ್ತಿ ಇಲ್ಲ. ಆದ್ದರಿಂದ ಈ ಕೃತ್ಯ ಮಾಡಿದರೆ ನಕಾದ ಅನರ್ಥಗಳು ಅನುಭವಿಸಬೇಕಾಗತ್ತೆ. ಹರಿಗುರುಗಳ ಕಾರುಣ್ಯಕ್ಕೆ ಪಾತ್ರರಾಗಿದ್ದೀಯ, ಆದ್ದರಿಂದ ನಿನ್ನ ರೋದನ ಧ್ವನಿ ನನ್ನನ್ನು ಇಲ್ಲಿಗೆ ಎಳತಂದಿದೆಯಮ್ಮ ಎಂಬುದಾಗಿ ಹೇಳಿ, ಈ ಶಿಶುವಿನ ರಕ್ಷಣೆ ನನ್ನದಾಗಿರಲಿ ಎಂಬುದಾಗಿ ಹೇಳಿದಾಗ, ಸ್ವಾಮಿ, ಈ ಶಿಶು ನನ್ನ ಪ್ರಾಣತ್ಯಾಗಕ್ಕೆ ಮುಖ್ಯ ಕಾರಣವಾಗಿದ್ದರಿಂದ ನಿಮ್ಮ ಅಡಿದಾವರೆಗಳಲ್ಲಿ ಅರ್ಪಿಸಲು ಸಿದ್ಧಳಾಗಿರ್ತೇನೆ ಅಂದ ಕೊಡಮ್ಮ ಕೈನಲ್ಲಿ ಅಂತ ಮಗುವನ್ನು ಎತ್ತುಕೊಳ್ತಾರೆ. ಅನಾಥೆ ಹರಕು ಸೀರೆಯಲ್ಲಿ ಅವಿತಿಟ್ಟಿದ್ದ ಕಜ್ಜಿ ವ್ರಣದಿಂದ ನರಳುತ್ತಿದ್ದಂತಹ ಮಗುವನ್ನ ವಿಜಯದಾಸರ ಕೈಗಳಿಗೆ ಹಾಕ್ತಾಳೆ. ನೋಡ್ರಿ, ವಿಜಯದಾಸರ ಮಗುವನ್ನು ಎತ್ತುಕೊಂಡ್ರು. ಚಕ್ರತೀರ್ಥದ ಪವಿತ್ರೋದಕದಿಂದ ಕೂಸಿಗೆ ಸ್ನಾನವನ್ನು ತಾವು ಮಾಡಿಸಿದರು. ಅಮೃತ ಹಸ್ತದಿಂದ ಕೈ ದಡವಿದರು. ಮೊದಲೇ ಭೃಗು ಋಷಿಗಳಲ್ಲೇನು ಮಂತ್ರದ್ರಷ್ಟಾರರಾಗಿರ್ತಕ್ಕಂಥ ಮಹನೀಯರು, ಮೇಲೆ ಯಂತ್ರೋದ್ಧಾರಕರ ಕ್ಷೇತ್ರ ಬೇರೆ. ಆದ್ದರಿಂದ ವಾಯುದೇವರ ವಿಶಿಷ್ಟವಾಗಿರ್ತಕ್ಕಂಥ ಅನುಗ್ರಹ ಆ ಒಂದು ಕೂಸಿನ ಮೈ ರೋಗವೆಲ್ಲ ಮಾಯವಾಯಿತು. ಮಾಯವಾಗಿ ಮುದ್ದು ಮುದ್ದಾಗಿ ಕಾಣ್ತಾ ಇದೆ. ತಕ್ಷಣದಲ್ಲಿ, ಅಮ್ಮ ನೋಡಿಲಿ ಎಷ್ಟು ಮುದ್ದಾಗಿದೆ ನಿನ್ನ ಮಗು ಅಂದರು. ಆ ತಾಯಿಗೆ ತನ್ನ ಕಣ್ಣನ್ನೇ ತಾನು ನಂಬರವಾಗುತ್ತೆ. ಅಲ್ಲ ಸ್ವಾಮಿ, ಇಷ್ಟು ದಿವಸ ಎಷ್ಟು ಕಷ್ಟಪಟ್ಟೆ ನಾನು ಅಂದರು. ದೊಡ್ಡವರ ಸಂಪರ್ಕ ಆದರೆ ಪ್ರಾರಬ್ಧ ಕರ್ಮ ಕೊಂಚದಲ್ಲಿ ಕಳೀತದೆ ಎಂಬುದಾಗಿ ತಾವು ಹೇಳ್ತಾರೆ. ಆದ್ದರಿಂದ ಇಂದಿನಿಂದ ನೀನು ಸಹ ನಮ್ಮ ಮನೆಯ ಕುಟುಂಬದವರಂತೆ ಒಬ್ಬಳಾಗಿ ಅಕ್ಕ ತಂಗಿಯರಂತೆ ಇದ್ದು ಬಿಡಮ್ಮ ಎಂಬುದಾಗಿ ಹೇಳುತ್ತಾ ಆ ಮಗುವನ್ನು ಎತ್ತುಕೊಂಡು ಬಂದು ತನ್ನ ಹೆಂಡತಿಯಾಗಿರ್ತಕ್ಕಂಥ ಅರಳಮ್ಮನಿಗೆ ಕೊಡ್ತಾರೆ. ತರಳನನು ಸತ್ಕರಿಸಿ ಅರಳಮ್ಮಗೊಪ್ಪಿಸುತ್ತ ಮರುಳೇ ಮಗುವಿಲ್ಲೆಂದು ಬರಿದೆ ಹಂಬಲಿಸುವರೆ, ಹರಿಪರಮ ಕರುಣಾಳು ಚಿರಂಜೀವಿಯನು ತಂದು ಸುರಿದ ನಿನ್ನಯ ಮಡಿಲಿಗೆ ಎಂಬುದಾಗಿ ಹೇಳಿ ಭಗವಂತ ಕೊಡ್ತಾ ಇದ್ದಾನೆ. ನೋಡಿಲಿ, ಈ ಮಗುವನ್ನು ನೀನು ಸ್ವೀಕಾರ ಮಾಡು. ಈಗಾಗಲೇ ಒಂದು ಮಗು ಆಗಿತ್ತು. ಆದ್ದರಿಂದ ಶೇಷಗಿರಿ ಅಂತ ಅದಕ್ಕೆ ಹೆಸರನ್ನು ಇಟ್ಟಿದ್ರು. ಆ ಶೇಷಗಿರಿ ದಾಸರ ಸಾಕ್ಷಾತ್ ತಮ್ಮನಂತೆ ಇವನನ್ನ ಭಾವಿಸಿ ಈ ಶಿಶುವನ್ನ ಕಾಪಾಡು ಅಂತ ಹೇಳಿ ಅರಳಮ್ಮನ ಮಡಿಲಿಗೆ ಈ ಮಗುವನ್ನು ತಾವು ಹಾಕಿದ್ದಾರೆ. ಜ್ಞಾನಸತ್ರದ ಕಾರ್ಯಗಳೆಲ್ಲ ಮುಗಿಯಿತು. ಆಶೀರ್ವಾದ ಪೂರ್ವಕ ಫಲಮಂತ್ರಾಕ್ಷತೆಯನ್ನು ಕೊಟ್ಟರು. ಅವತ್ತಿನಿಂದ ಈ ಮಗು ಮತ್ತೆ ಅದರ ತಾಯಿ ಇಬ್ಬರೂ ಸಹ ವಿಜಯದಾಸರ ಕುಟುಂಬದ ಸದಸ್ಯರ ಆಗಿ ಹೋಗುತ್ತಾರೆ. ಅರಳಮ್ಮನ ಉಡಿಯಲ್ಲಿ ವಿಜಯದಾಸರು ಹಾಕಿದ ಶಿಶುವಿಗೆ ಸುಮಾರು ಆಗ 2 ವರ್ಷ ಅಷ್ಟೇ. ಚಕ್ರತೀರ್ಥದ ಬಳಿಗೆ
ದೈವದತ್ತವಾಗಿ ಉಪಲಬ್ಧವಾದ ಶಿಶುವಿನ ವ್ರಣ ನಿವಾರಣ ಸಂಪೂರ್ಣ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಬಿಂಬಮೂರ್ತಿಯನ್ನು ಪ್ರಾರ್ಥನೆ ಮಾಡಿದ್ದರಂತವತ್ತು. ಇವನ ಪಾಲಿಸಿದರೆ ನಿನಗೆ ಪುಣ್ಯ, ಅವನಿಯೊಳಗೆಂದೆಂದಿಗೂ ನಾನೇ ಧನ್ಯ. ನೆಟ್ಟ ಮುಳ್ಳು ಕಿತ್ತಿ ಬಿಟ್ಟಂತೆ ಮಾಡು, ಗಟ್ಟಿಯಾಗಿ ಭಕುತನ್ನ ಕಾಪಾಡು. ಸಾಧನ ಪ್ರಾಣಿಗಳಿರಬೇಕೋ ಆದರದಿಂದ ಕೇಳೆನ್ನ ವಾಕು, ಭಜಿಪರ ಭಾಗ್ಯೋದಯ ನಿಧಿಯೇ ವಿಜಯ ವಿಠಲ ಕೇಳೆನ್ನ ದೊರೆಯೇ ಎಂಬುದಾಗಿ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರಲ್ಲದೆ ದೇವರಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಆ ಕ್ಷೀರವನ್ನು ಕೊಡಿಸ್ತಾ ಇದ್ರು. ವಿಜಯದಾಸರಂಥವರ ಕೈನಲ್ಲಿ ಮಗು ತಾನು ಬೆಳೀತಾ ಇದೆ. ವಿಜಯದಾಸರು ವಿಜಯ ವಿಠಲನಿಗೆ ಮಾಡಿದ ಅಭಿಷೇಕದ ಕ್ಷೀರಪಾನವನ್ನು ಕುಡಿದು ತಾನು ಬೆಳೀತಾ ಇದೆ ಎಂದಾಗ ಆ ಮಗು ಇನ್ನು ಹೆಂಗೆ ಬೆಳೆಯುತ್ತೆ ಅನ್ನೋದನ್ನು ಸ್ವಲ್ಪ ಆಲೋಚನೆಯನ್ನು ನಾವು ಮಾಡಬೇಕು. ಮೊದಲೇ ಮೋಹಕವಾದ ರೂಪ ಬಂದಿತ್ತು ವಿಜಯರಾಯರ ಅನುಗ್ರಹದಿಂದ, ಮತ್ತೂ ಮೋಹಕವಾಗುತ್ತಾ ಇದೆ. ಆದ್ದರಿಂದ ಅವನಿಗೆ ಮೋಹನ ಅಂತಲೇ ನಾಮಕರಣವನ್ನು ತಾವು ಮಾಡಿದ್ದಾರೆ. ಆದ್ದರಿಂದ ಶಿಶು ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ಅಭಿವೃದ್ಧಿಯನ್ನು ತಾನು ಹೊಂದುತ್ತಾ ಇದೆ, ಆನಂದವನ್ನು ಪಡ್ತಾ ಇದ್ದಾರೆ. ತಪ್ಪು ತಪ್ಪು ಹೆಜ್ಜೆಗಳನ್ನು ಇಡುವುದು, ಗೋಡೆ ಹಿಡಿದು ನಡೆಯುವುದು, ಹೀಗೆ 3-4 ವರ್ಷ ತುಂಬಿ ಆಡುತ್ತಿರುವ ಮುದ್ದು ಮಾತಿನ ಮೋಹದ ವಚನಗಳನ್ನು ಕೇಳಿ ಆ ಶಿಶುವನ್ನು ಎತ್ತುತ್ತಾರೆ, ಮುದ್ದಾಡ್ತಾರೆ, ಆನಂದ ಪಡದೇ ಇರ್ತಾ ಇರಲಿಲ್ಲ. ಕಾಲ ಕಾಲಕ್ಕೆ ಜರುಗಬೇಕಾದ ಚೌಲ ಅಕ್ಷರಾಭ್ಯಾಸಾದಿಗ ಸಂಸ್ಕಾರಗಳು ಜರುಗಿ ಸಂಸ್ಕೃತ ವಿದ್ಯಾಭ್ಯಾಸಕ್ಕೆ ಪ್ರಾರಂಭವಾಗಬೇಕಾಯಿತು. ವಿಜಯದಾಸರ ಆಶೀರ್ವಾದ ಬಲದಿಂದ ಮೋಹನ ಉಪಾಧ್ಯಾಯರು ಹೇಳಿಕೊಟ್ಟ ಪಾಠಗಳನ್ನೆಲ್ಲ ಏಕಸಂಧಿಗ್ರಾಹಿಯಾಗಿ ಕಲಿತು ಒಪ್ಪಿಸ್ತಾ ಇದ್ದಂತೆ. ಒಳ್ಳೆ ಬ್ರಹ್ಮವರ್ಚಸ್ಸು ಅಂತನ್ನೋದು ಬರ್ತಾ ಇದೆ. ಗಾಯತ್ರಿ ಮತ್ತು ಉಪದೇಶನ ವಿಜಯದಾಸರಿಂದಲೇ ಆಗಿದೆ. ಇನ್ನೇನು ಕೇಳಬೇಕೇನು? ಭೃಗು ಋಷಿಗಳು ಮಂತ್ರದ್ರಷ್ಟಾರರು ಜೊತೆ ಒಳಗೆ ಭಗವಂತನೆದೆಗೆ ಒದ್ದು ಬಂದವರು, ಒಂದಲ್ಲ ಒಂದು ಕಾಲದಲ್ಲಿ ಹರಿಸರ್ವೋತ್ತಮತ್ವವನ್ನು ಸಾರಿದವರು. ಮಹರ್ಷೀಣಾಂ ಅಹಂ ಭೃಗು ಎಂಬುದಾಗಿ ಭಗವಂತ ತಾನು ಹೇಳಿದ್ದಾನೆ. ಅಂದರೆ ಭೃಗು ಋಷಿಗಳಲ್ಲಿ ಭಗವಂತನ ಒಂದು ವಿಭೂತಿ ರೂಪ ಇದೆ ಅಂದಾಗ ಭೃಗು ಋಷಿಗಳಿಂದ ಉಪದಿಷ್ಟ ಎಂಬುದಾಗಿ ಹೇಳಿದರೆ ಸಾಕ್ಷಾತ್ ಭಗವಂತನಿಂದಲೇ ಉಪದಿಷ್ಟ ಅಂತ ತಿಳಿಯಬೇಕು. ವಿಭೂತಿ ರೂಪ ಇರೋದ್ರಿಂದ ವೇದಾಧ್ಯಯನ ಆಯಿತು, ಮಧ್ವಶಾಸ್ತ್ರ ಪ್ರವಚನ ಆಯಿತು, 12 ವರ್ಷ ಪರ್ಯಂತ ವಿದ್ಯರಿಗೆ ವಿದ್ಯಾಪಾರಂಗತನಾಗುತ್ತಾನೆ. ವಿದ್ಯೆಗೆ ತಕ್ಕಂಥ ವಿನಯವೂ ಬಂತು. ಆದ್ದರಿಂದ ಹೆತ್ತ ತಾಯಿಯನ್ನು ಸಲಹಿದ, ಸಾಕು ತಾಯಿ ತಂದೆಗಳ ಸೇವಾ ವೃತ್ತಿಯನ್ನು ಬಹಳ ಭಕ್ತಿಯಿಂದ ಮಾಡ್ತಾ ಇದ್ದಾರಪ್ಪ ಎಂಬುದಾಗಿ ತಾವು ಹೇಳ್ತಾರೆ. ಏತನ್ಮಧ್ಯೆ ವಿಜಯದಾಸರು ಸಂಚಾರ ಹೊರಟಬೇಕಾದಂಥ ಕಾಲದಲ್ಲಿ ಮೋಹನನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ಈ ವಿಚಾರಕ್ಕೆ ಆಧಾರ ಯಾವುದು ಅಂತಂದ್ರೆ, ಮೋಹನನಿಗೆ ಅಂಕಿತೋಪದೇಶವಾದ ಮೇಲೆ ಕಾಲಾಂತರದಲ್ಲಿ ಒಂದು ಕೀರ್ತನೆ ಮಾಡ್ತಾರೆ. ರಾಜಾದಿರಾಜರು ಬಂದು ಪ್ರಾರ್ಥಿಸಲು ಗುರುರಾಜ ನೀನಾದರೂ ಮನೆಗೆ ಹೋಗಿ ದಿವ್ಯ ಭೋಜನನ ಮಾಡಿ ಫಲಗರವೆ ನಿತ್ಯ ರಾಜಧಾನಿಗೆ ಹೋಗಿ ಬರುವೆ ಉಡುರಾಜನಂದದಿ ನಿತ್ಯ ಮೆರವೆಯನ್ನ ಪೂಜಾ ಫಲವೆಂದು ಆವಾಗೆ ನಿನ್ನ ಪದ ರಾಜೀವ ಧ್ಯಾನಿಸುವೆ ಸ್ವಾಮಿ ಎಂಬುದಾಗಿ ಅವರೇ ಹೇಳ್ತಾರೆ. ಆಗಿನ ಕಾಲದಲ್ಲಿ ಅನೇಕ ಚಿಕ್ಕ ಚಿಕ್ಕ ಸಂಸ್ಥಾನಗಳಿತ್ತು. ಅಲ್ಲಿ ಆಳ್ತಾ ಇದ್ದ ರಾಜಾದಿರಾಜರುಗಳನ್ನು ದಾಸರನ್ನು ಅರಮನೆಗೆ ಕರೆಸ್ತಾ ಇದ್ರು. ಆ ಸಂಭ್ರಮವನ್ನು ಮೋಹನದಾಸರು ಕಣ್ಣಾರೆ ಕಂಡಿದ್ದರು ಎಂಬುದಾಗಿ ಹೇಳ್ತಾರೆ. ಬೆಳೀತಾ ಇದ್ದಾರೆ. 20 ವರ್ಷದ ಪ್ರಾಯ ಮೋಹನದಾಸರಿಗೆ. ಆದ್ದರಿಂದ ಏತನ್ಮಧ್ಯೆ ವಿಜಯದಾಸರ ಹೊಟ್ಟೆಯಲ್ಲಿ ಹುಟ್ಟಿ ಶೇಷಗಿರಿ ದಾಸ ಎಂಬ ಹೆಸರಾಂತ ಮುದ್ದು ಮಗುವಿಗೆ ಅಪಮೃತ್ಯು ಅನ್ನೋದು ಸಂಭವಿಸಿ ದೇವರ ಪ್ರಾರ್ಥನೆಯಿಂದ ಪರಿಹಾರ ಆಯಿತು. ಆದರೆ ಕೆಲವು ವರ್ಷಗಳ ನಂತರ ಮತ್ತೆ ಕಾಲಮೃತ್ಯು ಅಂತನ್ನೋದು ಒದಗುತ್ತದೆ. ಆಗ ವೈಕುಂಠಪುರವನ್ನು ಸೇರಿದ. ಈ ವಿಚಾರದಲ್ಲಿ ವಿಜಯದಾಸರು ಮಗನಿಗೋಸ್ಕರ ಮಾಡಿದಂತಹ ಪ್ರಾರ್ಥನಾ ರೂಪ ವಿಧಿ ಸಂವತ್ಸರ ಭಾದ್ರಪದ ಶುಕ್ಲದ ಭಾನು ಬಿದಿಗೆಯಲಿ ಪ್ರವರ ಗೌತಮ ಸಂಗಮ ನಿಧಿಯಲಿ ವಿಜಯ ವಿಠಲ ನಂಗ್ರಿಯುಗಳವನು ಹೃದಯದಲ್ಲಿ ಇಟ್ಟು ದೇಹ ತ್ಯಾಗವ ಮಾಡಿದೆ ಅಂತ ಹೇಳ್ತಾರೆ. ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಹೋಗಿಬಿಟ್ಟ, ಸಾಕು ಮಗನಾದ ಮೋಹನ ಸಾಕ್ಷಾತ್ ಮಗನಾದ ಈಗ. ಅವನನ್ನೇ ನೋಡಿಕೊಂಡು ತನ್ನ ಮಗನನ್ನು ಕಳೆದ ದುಃಖವನ್ನು ಪರಿಹಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಕನ್ಯಾನ್ವೇಷಣಕ್ಕೆ ಮೋಹನನಿಗೆ ಮದುವೆ ಮಾಡಬೇಕು ಅಂತ ಹೊರಟರು. ತೆಕ್ಕಲಕೋಟೆ ಗ್ರಾಮಕ್ಕೆ ಶಿರಗುಪ್ಪ ಹತ್ತಿರ ಇರ್ತಕ್ಕಂಥದ್ದು. ಸುಮಾರು ಬಲಕುಂದಿ ಅಂತ ಮತ್ತು ಗ್ರಾಮದಲ್ಲಿ ಒಬ್ಬ ಮಾಧ್ವ ಗೃಹಸ್ಥರು ಸದ್ವಂಶೀಯರು. ಅವರ ಮಗಳು ಸೀತಮ್ಮ ಎಂಬತಕ್ಕಂಥವಳು. ಆದ್ದರಿಂದ ಮನೆಯಲ್ಲಿ ವಿವಾಹ ವಯಸ್ಕಳಾಗಿರ್ತಕ್ಕಂಥ ಕನ್ಯೆ ಇರಬೇಕಾದ್ರೆ ಮಗಳ ಲಗ್ನದ ಚಿಂತೆ ಅನ್ನೋದು ಸ್ವಾಭಾವಿಕ. ಆದ್ದರಿಂದ ರಾಯಚೂರಿನಲ್ಲಿ ವಿಜಯದಾಸರಿಗೆ ಸಾಕು ಮಗ ಒಬ್ಬನು ಮೋಹನ ಇದ್ದಾನೆ, ಅವನಿಗೆ ಕೊಟ್ಟು ಮದುವೆ ಮಾಡಮ್ಮ ಅಂತ ಕೆಲವರು ಹೇಳಿದರು. ತಾನು ಬಂದು ವಿಜಯದಾಸರ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ ನನ್ನ ಮಗಳನ್ನು ನಿಮ್ಮ ಸೊಸೆ ಅಂತ ಕರ್ಕೊಳ್ರಿ, ಅದಕ್ಕೆ ನಾನು ಯೋಗ್ಯಳಿದ್ದಾಳೋ ಇಲ್ಲೋ ಗೊತ್ತಿಲ್ಲ, ಆದರೆ ನೀವು ಅನುಗ್ರಹ ಮಾಡಬೇಕು ಎಂಬುದಾಗಿ ಹೇಳಿದಾಗ ಸರಿಯಪ್ಪ ಅಂತ ಎಂಬುದಾಗಿ ಹೇಳಿ ವಿಜಯದಾಸರು
ಏನು ಅವರೇ ವಿಜಯದಾಸರಾದ್ರಿಂದ ಅಪರೋಕ್ಷ ಜ್ಞಾನಿಗಳು. ಒಬ್ಬರನ್ನು ನೋಡಿದ ಕೂಡಲೇ ಹೇಳುತ್ತಾರೆ, ಬ್ರಾಹ್ಮಣ ಕೊಟ್ಟ ಕನ್ಯಾ ಜಾತಕವನ್ನು ನೋಡಿದರು, ಗ್ರಹ ಮೈತ್ರತ್ವಾದಿ ಕೂಟಗಳೆಲ್ಲ ಕೂಡಿ ಬಂದಿದೆ ಎಂದರು. ಸನಾತನ ಧರ್ಮದ ಪ್ರಕಾರ ಸತ್ಕಾರ್ಯಗಳು ನಡೆದುವು. ಕನ್ಯೆಯನ್ನು ತಮ್ಮ ಮೋಹನನಿಗೆ ಸ್ವೀಕಾರ ಮಾಡುವುದಾಗ ಅಭಿಪ್ರದಾನ ಮಾಡಿದರು. ನಿಶ್ಚಿತಾರ್ಥ ಆಯಿತು, ಲಗ್ನ ಪತ್ರಿಕೆ ಆಯಿತು, ವಿವಾಹ ಕಾರ್ಯ ಸಾಂಗವಾಗಿ ನೆರವೇರಿಸಿದರು ಎಂಬುದಾಗಿ ತಾವು ಹೇಳುತ್ತಿದ್ದಾರೆ. ಅಂದರೆ ಮತ್ತೆ ಮುಂದೆ ಕೆಲವು ವರ್ಷಗಳಲ್ಲಿ ಹುಡುಗಿ ದೊಡ್ಡವಳಾಗ್ತಾಳೆ. ಆ ವಿಚಾರ ತಿಳಿದು ಗರ್ಭಾಧಾನ ಮುಹೂರ್ತವನ್ನು ನಿಶ್ಚಯಿಸಿ ಬೀಗರನ್ನು ಕರೆಸಿಕೊಂಡು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನೆಲ್ಲ ಮಾಡಿದ್ದಾರಪ್ಪ ಎಂಬತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಆಮೇಲೆ ಈ ಮೋಹನನಿಗೆ ಅನುಗ್ರಹ ಮಾಡಬೇಕು ಎಂಬುದಾಗಿ ತಾವು ಅಂದುಕೊಳ್ತಿದ್ದಾರೆ. ನವಬೃಂದಾವನಕ್ಕೆ ಬಂದಿದ್ದಾರೆ. ವ್ಯಾಸರಾಜರ ಬೃಂದಾವನದ ಎದುರಿಗೆ ತಾವು ಕೂತಿದ್ದಾಗ ವ್ಯಾಸರಾಜರು ವಿಜಯರಾಯರಿಗೆ ದರ್ಶನ ಕೊಟ್ಟು, ಏನಪ್ಪ ಮೋಹನನಿಗೂ ಸಹ ಒಂದು ಅಂಕಿತ ಪ್ರದಾನ ಮಾಡಿ ದಾಸನನ್ನಾಗಿ ಮಾಡ್ಕೋ, ದಾಸ ದೀಕ್ಷೆಯನ್ನು ಕೊಡು ಎಂಬುದಾಗಿ ಹೇಳಿದ್ರಂತೆ. ಹೇಳಿದ ಕೂಡಲೇ ವ್ಯಾಸರಾಜರ ಆಜ್ಞೆ ಎಂದರು. ಅಲ್ಲಿಯೇ ಅಂಕಿತ ಪದವನ್ನು ತಾವು ಹೇಳ್ತಾ ಮೋಹನದಾಸರ ತಲೆ ಮೇಲೆ ಕೈ ಇಟ್ಟರು. ಪಾಹಿ ಮೋಹನ ವಿಠಲ ಪರಮ ಕರುಣಾ ಜಲಧಿ ಮಹದಾದಿ ದೇವ ವಂದ್ಯ, ಮೋಹ ಪಾಶವ ಬಿಡಿಸಿ ನಂಬಿದವನಿಗೊಲಿದು ರಹಸ್ಯ ಮತಿ ಕೊಡುವುದು ಸ್ವಾಮಿ. ನೀನಿತ್ತ ಮಾತುಗಳು ಪೊಳ್ಳಾಗಬಲ್ಲವೇ ಅನಂತ ಜನ್ಮವಾಗಿ ಆನೊಬ್ಬನೆನ್ನದಿರು ಕೀರ್ತಿಸುವ ನರನೆಂದು ಜ್ಞಾನಿಗಳಿಗರುದಾಗಿದೆ. ಏನಯ್ಯ ನಿನ್ನಂಗ್ರಿ ಭಜಿಸದಿಪ್ಪ ಮಾನವನ ಕ್ಲೇಶ ಕೆಣೆಯೇ, ಆ ನಂದನಂದನೆ ತೃಣವ ಪಿಡಿದು ರತುನವನು ಮಾಡಿ ತೋರುವ ಸ್ವಾಮಿ. ಪಾಹಿ ಮೋಹನ ವಿಠಲ ಪರಮ ಕರುಣಾ ಜಲಧಿ ಮಹದಾದಿ ದೇವ ವಂದ್ಯ. ಅಂಕಿತ ಪದ ಎಂಬತಕ್ಕಂಥದ್ದನ್ನು ರಚನೆಯನ್ನು ಮಾಡಿ ಯಾವ ಅಂಕಿತವನ್ನು ಕೊಡುತ್ತಾರೆ ಅದು ಮೊದಲು ಇರ್ತದೆ. ಅಂಕಿತವಿಲ್ಲದ ದೇಹ ನಿಷಿದ್ಧ, ಅಂಕಿತವಿಲ್ಲದ ಕಾಯ ನಿಷಿದ್ಧ ಅಂತ ಪುರಂದರದಾಸರಿದ್ದಂತೆ ದೇಹಕ್ಕೆ ಚಕ್ರಾಂಕಿತ, ಶಂಕುಚಕ್ರಗಳ ತಪ್ತಮುದ್ರಾಂಕಿತ ಎಂಬತಕ್ಕಂಥದ್ದು ಒಂದಾದರೆ, ಸ್ವರೂಪ ದೇಹದಲ್ಲಿ ಇರತಕ್ಕಂತಹ ಬಿಂಬಮೂರ್ತಿಯ ಸ್ಮರಣೆಗೋಸ್ಕರವಾಗಿ ಆ ಬಿಂಬಮೂರ್ತಿಯನ್ನು ಅರಿತು ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸರು ಮೋಹನ ವಿಠಲ ಎಂಬತಕ್ಕಂಥ ಅಂಕಿತವನ್ನು ತಾವು ರಚನೆ ಮಾಡಿಕೊಟ್ಟಿದ್ದಾರೆ. ಗುರುಗಳು ಶಿಷ್ಯನ ಪರವಾಗಿ ಮಾಡುವ ಒಂದು ಪ್ರಾರ್ಥನೆ ಈ ಅಂಕಿತ ಆಗುತ್ತೆ. ನಿನ್ನಾಧೀನ ಕರ್ಮ ಸ್ವಭಾವ ಮೊದಲಾಗಿ ಅನ್ಯತಾ ಎಲ್ಲಿ ಕಾಣೆ ಮನ್ನಿಪುದು ಮುದದಿಂದ, ಮೋದದಲ್ಲಿ ಎನ್ನ ಭಿನ್ನಪವನು ಬರಿದೆನಿಸಿದೆ ಅನ್ಯರಿದರೊಳಗಿಲ್ಲ ಎನ್ನ ಪೊಂದಿದವನು. ನಿನ್ನ ದಾಸಾನುದಾಸನು ಉನ್ನತ ಗುಣವಿತ್ತು ಉರು ಕಾಲವಲಿದು ಪ್ರಸನ್ನನಾಗು ಪಾವನ್ನರನ್ನ. ಪಾಹಿ ಮೋಹನ ವಿಠಲ ಪರಮ ಕರುಣಾ ಜಲಧಿ ಮಹದಾದಿ ದೇವ ವಂದ್ಯ. ನರರಿಗೆ ಸಾಧನ ಸತ್ಕೀರ್ತನೆ ಎಂದು ಪರಮೆಷ್ಟಿ ವರದಿಹಾನಿದಕ್ಕೆ ಪರಿಪರಿ ಬಗೆಯುವ ಕರ್ಮಗಳ ಮಾಡಿದರೆ ದುರಿತ ಬೆಮ್ಮೊಗವಾಗವು ಪಿರಿದಾಗಿ ಬೇಡಿದೆನೋ ವಿಜಯ ವಿಠಲ. ನಿನ್ನ ಶರಣರೊಳಗಿರು ಕಾಪಾಡು ಸ್ಥಿರವಾಗಿ ಅಂಕಿತವ ಪ್ರೇರಿಸಿ ಕೊಡಿಸಿದ್ದು ದರೆಯೊಳಗೆ ಪರಿಪೂರ್ಣ ಇರಲಿ ಸ್ವಾಮಿ ಎಂಬುದಾಗಿ ಹೇಳಿ ಆಶೀರ್ವಾದವನ್ನು ಮಾಡಿ ಹಿಂದೆನೆ ಚಿರಂಜೀವಿಯಾಗೆಲವ ಚಿಣ್ಣ ನೀನು ಪರಮ ಭಾಗವತರ ಪದಧೂಳಿ ನೀನಾಗಿ ಮರೆಯಬೇಡ ಹರಿಯ ಮರೆಯಬೇಡ ತಿರಿಯಬೇಡ ಖಳರ ಅನ್ಯಸತಿಯ ಸ್ವಪ್ನದಲ್ಲಿ ನೆನೆಯಬೇಡ. ಸಾಲ ಮಾಡಲಿ ಬೇಡ ಸಾಲದೆನ್ನಲಿ ಬೇಡ ನಾಳಿಗೆ ಹೇಗೆಂಬ ಚಿಂತೆ ಬೇಡ. ಕೂಳ ಜನರೊಡನಾಡಿ ಕಂಗೆಡಲು ಬೇಡ ಬಾಳುವರ ಸಂಗಡ ಬಾಳೆಲವೋ ಬಾಲ ಎಂಬುದಾಗಿ ತಾವು ಹೇಳುತ್ತಾ ಆಶೀರ್ವಾದವನ್ನು ತಾವು ಮಾಡಿರ್ತಕ್ಕಂಥವರಾಗುತ್ತಾರೆ. ಮಂದಮತೆಗಳ ಕೂಡ ಮಾತಾಡದಿರು ಹರಿನಿಂದಕರ ಕಣ್ಣೆತ್ತಿ ನೋಡಬೇಡ. ಇಂದಿರೆಯರಸ ನಮ್ಮ ವಿಜಯ ವಿಠಲನ ಪಾದ ದ್ವಂದ್ವ ಮಸ್ತಕ ತನಕ ನೋಡದಿರಬೇಡ ಎಂಬುದಾಗಿ ತಾವು ಹೇಳುತ್ತಾರೆ. ಇಂತಹ ಮೋಹನದಾಸರಿಗೆ ಕೆಲವು ಕಾಲ ಜೊತೆಯಲ್ಲಿ ಇದ್ದರು. ತೀರ್ಥಯಾತ್ರೆಗೆ ಹೋಗುವಂತಹ ಪ್ರಸಂಗ ಬಂತು ವಿಜಯದಾಸರು. ಆ ತತ್ಕಾಲದಲ್ಲಿ ಮೋಹನ ನೀನು ಇಲ್ಲೇ ಇರಪ್ಪ, ಇಲ್ಲಿ ಆಗು ಹೋಗುಗಳನ್ನೆಲ್ಲ ನೋಡಿಕೊಂಡಿರು ಎಂಬುದಾಗಿ ಹೇಳಿ ಅವನ ಹೆಂಡತಿಯನ್ನು ಕರೆದರು. ನಾನು ಹೋದಂಥ ಕಾಲದಲ್ಲಿ ಏನಾದರೂ ಸಹ ಆಪತ್ತು ಒದಗಿದಲ್ಲಿ ಎದೆಗುಂದಬೇಡ. ಆ ಕಾಲದಲ್ಲಿ ಹರಿವಾಯುಗಳನ್ನು ನೆನೆಯುವುದಲ್ಲದೆ ನನ್ನನ್ನು ಧ್ಯಾನ ಮಾಡು. ತತ್ಕಾಲದಲ್ಲಿ ಒದಗುವ ಆಪತ್ತಿನಿಂದ ರಕ್ಷಣೆ ಮಾಡ್ತೇವೆ ಎಂಬುದಾಗಿ ಹೇಳಿದರು. ದಾಸರು ಯಾತ್ರೆ ಹೊರಟಿದ್ದಾರೆ. ವಿಜಯದಾಸರು ಕೆಲವು ಕಾಲ ಆಯಿತು. ಮೋಹನದಾಸರಿಗೆ ಒಂದು ದೊಡ್ಡ ಅಪಮೃತ್ಯು ಪ್ರಾಪ್ತವಾಗಿದೆ. ಇದು ಯಾವ ರೋಗದಿಂದ ಅಂತ ಗೊತ್ತಾಗುತ್ತಾ ಇಲ್ಲ. ಒಂದು ಕಡೆ ಕುಳಿತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಏಕಾಏಕಿ ಶ್ವಾಸ ನಿರೋಧವಾಯಿತು. ಉಸಿರು ನಿಂತಿತು. ಕಣ್ಣು ಗುಡ್ಡೆಗಳು ಮೇಲಕ್ಕೆ ಹೋಯಿತು. ಪ್ರಕಾಶರಹಿತವಾಯಿತು. ಹೆಂಡತಿ ನೋಡಿದ್ಲು. ಕೈಕಾಲುಗಳನ್ನು ಮುಟ್ಟಿ ನೋಡ್ತಾಳೆ, ತಣ್ಣಗಾಗಿದೆ. ಅರಳಮ್ಮ ಅತ್ತೆಯವರನ್ನು ಕರೀತಾಳೆ. ಅವರು ಸಹ ನೋಡಿದ್ರು, ರೋದನ ಮಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಹತ್ತಿರದಲ್ಲಿ ಇರ್ತಕ್ಕಂಥ ವೈದ್ಯರು, ನಾಟಿ ವೈದ್ಯರು, ಅವರು ಬಂದು ನೋಡಿದರು. ಅಮ್ಮ ಪ್ರಾಣವಾಯು ಹೊರಟೋಗಿದೆ
ಯಾವ ಔಷಧಿ ಕೆಲಸ ಮಾಡಲ್ಲ ಅಂದರು. ಕೂಡಲೇ ಮಾವಂದರು ಹೇಳಿದ ಮಾತು ನೆನಪು ಬಂತು. ಮಾವಂದರು ಅಂದರೆ ಯಾರು? ವಿಜಯದಾಸರು. ಆದ್ದರಿಂದ ಕೂಡಲೇ ವಿಜಯರಾಯ ವಿಜಯರಾಯ ಅಂತ ಮೊರೆ ಇಡ್ತಾ ಇದ್ದಾಳೆ. ನೆರೆಹೊರೆಯವರೆಲ್ಲ ಶವ ಸಂಸ್ಕಾರಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡ್ತಾರೆ. ಮೋಹನದಾಸರ ಶರೀರವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಬರ್ತಾರೆ. ಆದರೂ ಶರೀರವನ್ನು ತಾನು ಕೊಡೋದಿಲ್ಲ ಎಂಬುದಾಗಿ ಹೇಳಿದರು. ವಿಜಯರಾಯರನ್ನ ಸ್ತೋತ್ರವನ್ನು ತಾನು ಮಾಡ್ತಾ ಇದ್ದಾಳೆ. ಆಗ ವಿಜಯರಾಯರು ಏನು ಮಾಡಿದರು? ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥವರು ಯಾತ್ರೆಯಲ್ಲಿ ಇರುವಾಗ ಅವರಿಗೆ ಗೊತ್ತಾಯಿತು. ಮನೆಯಿಂದ ಹೊರಗೆ ಹೊರಬೇಕಾದ್ರೆ ಸೊಸೆಗೆ ಹೆಂಡತಿಗೆ ಹೇಳಿದ ಮಾತು ಜ್ಞಾಪಕಕ್ಕೆ ಬಂತು. ಯೋಗ ಶಕ್ತಿಯಿಂದ ತಾವೇನು ಮಾಡಿದ್ರು? ಅಂಶತ್ವೇನ, ಅವರೆಲ್ಲ ಸ್ವಾಂಶರು, ಅನೇಕ ರೂಪಗಳನ್ನು ತಾಳ್ಬಲ್ರು. ವಿಜಯದಾಸರಾಗ ಒಂದು ರೂಪದಿಂದ ಇದ್ದರು. ಮೂಲ ರೂಪ ಭೃಗು ಋಷಿಗಳು. ಆ ಭೃಗು ಋಷಿಗಳು ರೂಪದಿಂದ ಯಮಧರ್ಮರಾಯನ ಹತ್ತಿರ ಹೋಗ್ತಾರೆ. ಬನ್ರಿ ಬನ್ರಿ ಅಂತ ಕರೆದ ಯಮಧರ್ಮರಾಯ. ಬಂದಾಗ ಅವ್ರನ್ನ ಅರ್ಘ್ಯಪಾದ್ಯ ಸತ್ಕಾರ ಮಾಡ್ದ. ಅಯ್ಯ ಧರ್ಮರಾಜ, ನಿರಪರಾಧಿಯಾಗಿರ್ತಕ್ಕಂಥ ನಮ್ಮ ಮಗ ಮತ್ತು ಶಿಷ್ಯನಾದ ಮೋಹನನನ್ನು ಯಾಕೆ ಕರ್ಕೊಂಬಂದಿದ್ದೀರಿ? ನಿಮ್ಮ ದೂತರು ತಪ್ಪು ಮಾಡಿದ್ದಾರೆ ನೋಡ್ರಿ ಅಂದಾಗ ನೋಡುತ್ತಾನೆ. ಆಗ ಯಮಧರ್ಮನಿಗೆ ಆಶ್ಚರ್ಯ ಆಯಿತು. ಚಿತ್ರಗುಪ್ತರನ್ನು ಕರೆಸಿ ವಿಚಾರ ಮಾಡ್ತಾನೆ. ಜೀವಿಗಳ ಪಾಪ ಪುಣ್ಯ ವಿಚಾರವಾಗಿ ಬರೆದಿಟ್ಟ ಗ್ರಂಥದ ಹಾಳೆಗಳನ್ನು ತಿರುವಿ ನೋಡಿದರೂ ಮೋಹನದಾಸರ ಹೆಸರು ಸಿಗಲಿಲ್ಲ. ಚೀಕಲ ಪರಿವಿ ಎಂಬತಕ್ಕಂಥ ಗ್ರಾಮದಲ್ಲಿ ಮೋಹನಪ್ಪ ಅಂತ ಒಬ್ಬನಿದ್ದಾನೆ. ಆದ್ದರಿಂದ ಅವನ ಆಯುಷ್ಯ, ಪಾಂಚಾಳನ ಆಯುಷ್ಯ ಮುಗಿದಿರೋ ಲೆಕ್ಕ ಸಿಕ್ತು. ಅವನನ್ನು ತರೋದಕ್ಕೆ ಬದಲು ಇವನನ್ನು ತಂದು ಬಿಟ್ಟಿದ್ರು. ಏನು ಮಾಡಬೇಕು ಎಂಬುದಾಗಿ ಅಂದುಕೊಂಡು ಕೂಡಲೇ ಇವನನ್ನು ಹೋಗಿ ಕೊಟ್ಕೊಂಡ್ಬಿಟ್ರಿ, ಅವನನ್ನು ಎಳ್ಕೊಂಬನ್ರಿ ಅಂದರು. ಆಗ ಮಲಗಿದ್ದ ಮೋಹನದಾಸರು ತಾವು ಎದ್ದು ಕುಳಿತುಕೊಳ್ತಾರೆ. ಎಲ್ಲರಿಗೆ ಆಶ್ಚರ್ಯ ಆಗುತ್ತೆ ಎಂಬುದಾಗಿ ಹೇಳ್ತಾ ಎಲ್ಲರಿಗೆ ಆಶ್ಚರ್ಯ ಆಗಿ ಇದೇನಿದು ಎಂಬುದಾಗಿ ತಾವು ನೋಡ್ತಾ ಇದ್ದಾರೆ. ಆದ್ದರಿಂದ ಆಗ ತಮ್ಮ ಒಂದು ಅನುಭವವನ್ನು ಮೋಹನದಾಸರು ತಾವೇ ಹೇಳ್ತಕ್ಕಂಥವರಾಗುತ್ತಾರೆ. ತಂದೆ ವಿಜಯರಾಯ ಈ ವ್ಯಾಳೆಗೆ ಬಂದ್ಯೋ ವಿಜಯರಾಯ, ತಂದೆ ವಿಜಯರಾಯ ಈ ವ್ಯಾಳೆಗೆ ಬಂದ್ಯೋ ವಿಜಯರಾಯ, ಹಿಂದೆ ಸುಜನುಮವೋ ಮುಂದೆ ಸುಜನುಮವೋ, ಹಿಂದೆ ಸುಜನುಮವೋ ಮುಂದೆ ಸುಜನುಮವೋ, ಒಂದು ತಿಳಿಯೇ ನಾನೆಂದೆಂದಿಗೂ ಎನ್ನ ತಂದೆ ವಿಜಯರಾಯ ಈ ವ್ಯಾಳೆಗೆ ಬಂದ್ಯೋ ವಿಜಯರಾಯ, ತಂದೆ ವಿಜಯರಾಯ. ಸೂರ್ಯನ ಸುತನಂತೆ ಅಲ್ಲಿ ಮಹಾಶೌರ್ಯದೂತರಂತೆ, ಸೂರ್ಯನ ಸುತನಂತೆ ಅಲ್ಲಿ ಮಹಾಶೌರ್ಯದೂತರಂತೆ, ಕಾರ್ಯ ಕಾರ್ಯವ ತಿಳಿಯದೆ, ಕಾರ್ಯ ಕಾರ್ಯವ ತಿಳಿಯದೆ ನಿನ್ನ ಪರಿ ಚಾರ್ಯ ನೆಳೆಯುತ್ತೀರೆ ಭಾರ್ಯಳು ಮೋರೆ ಇಡೆ, ತಂದೆ ವಿಜಯ ರಾಯ ಈ ವ್ಯಾಳೆಗೆ ಬಂದ್ಯೋ ವಿಜಯ ರಾಯ, ತಂದೆ ವಿಜಯ ರಾಯ. ಅದು ಧೈರ್ಯವ ನೋಡಿ ಸುದತಿ ತನ್ನ ಹೃದಯ ಬದ್ಧ ಮಾಡಿ, ಅದು ಧೈರ್ಯವ ನೋಡಿ ಸುದತಿ ತನ್ನ ಹೃದಯ ಬದ್ಧ ಮಾಡಿ, ಮಧುಸೂದನನೇ ಮೊದ ತೀರ್ಥರೆ ಎಂದು, ಮಧುಸೂದನನೇ ಮೊದ ತೀರ್ಥರೆ ಎಂದು ವದರಿದಳ್ ವದರಿದಳ್ ವಿಜಯರಾಯರೆಂದು, ತಂದೆ ವಿಜಯ ರಾಯ ಈ ವ್ಯಾಳೆಗೆ ಬಂದ್ಯೋ ವಿಜಯರಾಯ, ತಂದೆ ವಿಜಯರಾಯ. ಕರಗಳನೆ ಕಟಿ ಎಳೆಯುತ್ತೀರೆ
ಧರೆಗೆ ತಂದು ಬಿಟ್ಯೋ ಕರುಣಾಡುವೆಯನ್ನ ತಂದೆ ವಿಜಯ ರಾಯ ಈ ವ್ಯಾಳ್ಯಗೆ ಬಂದ್ಯೋ ವಿಜಯ ರಾಯ ತಂದೆ ವಿಜಯ ರಾಯ ಹಿಂದೆ ಸುಜನುಮವೋ ಮುಂದೆ ಸುಜನುಮವೋ ಹಿಂದೆ ಸುಜನುಮವೋ ಮುಂದೆ ಸುಜನುಮವೋ ಒಂದು ತಿಳಿಯೇ ನಾನೆಂದೆಂದಿಗೂ ಎನ್ನ ತಂದೆ ವಿಜಯ ರಾಯ ಈ ವ್ಯಾಳ್ಯಗೆ ಬಂದ್ಯೋ ವಿಜಯ ರಾಯ ತಂದೆ ವಿಜಯ ರಾಯ ತಂದೆ ವಿಜಯ ರಾಯ ತಂದೆ ವಿಜಯ ರಾಯ. ಈ ರೀತಿಯಲ್ಲಿ ಯಾವಾಗ ಮೋಹನದಾಸರು ತಾವು ಆ ಬದುಕಿದ್ದನ್ನು ನೋಡಿ ವಿಜಯರಾಯರಿಗೆ ಇದೇನು ದೊಡ್ಡದಲ್ಲ. ಯಾಕೆ ಅಂದರೆ ಸೃಷ್ಟಿಕರ್ತನಾಗಿರ್ತಕ್ಕ ಬ್ರಹ್ಮನನ್ನ ರುದ್ರದೇವರನ್ನ ಪರೀಕ್ಷೆಯನ್ನು ಮಾಡಿ ಭಗವಂತನ ಹತ್ರ ಹೋಗಿ ಅವನ ಭೂವೈಕುಂಠ ಅಂತ ಹೇಳಿ ಭೂಲೋಕಕ್ಕೆ ಬಂದು ವೆಂಕಪ್ಪನಾಗಿ ನಿಲ್ಲೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ವಿಜಯರಾಯರಿಗೆ ಯಮಧರ್ಮರಾಯನ ಹತ್ರ ಹೋಗಿ ಹೇಳಿದ್ದೇನೋ ದೊಡ್ಡ ವಿಚಾರ ಅಲ್ಲ. ಆದರೂ ಸಹ ಎಲ್ಲಾದರೂ ಸತ್ತವರು ಬದುಕು ಬರ್ತಾರೇನ್ರಿ ಎಂಬುದಾಗಿ ಹೇಳಿ ಕೂಗಾಡ್ತಾ ಇರತಕ್ಕಂತಹ ಮೋಹನ ಎಂಬತಕ್ಕಂಥವನು ಪಾಂಚಾಳಿಕನಾದ ಮೋಹನ ತಿರುಗಾಡುವ ರಭಸದಲ್ಲಿ ಬಾಗಿಲಿನ ಮೇಲಿನ ಕಲ್ಲು ಚಪ್ಪಡಿ ತಲೆಗೆ ತಗುಲ್ತು ಅವನ ಕೆಳಗಡೆ ಬಿದ್ದು ಸತ್ತ ಎಂಬುದಾಗಿ ತಾವು ಹೇಳ್ತಾರೆ. ಹೀಗೆ ನಮ್ಮ ಮೋಹನದಾಸರಿಗೆ ವಿವಾಹ ನಂತರ ಅಂಕಿತೋಪದೇಶ, ತದನಂತರ ಅಪಮೃತ್ಯು ಪರಿಹಾರ, ಇವೆಲ್ಲ ವಿಜಯದಾಸರ ವೃದ್ಧಾಪ್ಯ ಕಾಲದಲ್ಲಿ ಜರುಗಿದ ಸಂಗತಿಗಳು ಎಂಬುದಾಗಿ ಹೇಳಿತು. ಅಲ್ಲಿಂದ ವಿಜಯದಾಸರು ಭಾಸ್ಕರ ಕ್ಷೇತ್ರ ಎಂಬತಕ್ಕಂಥ ಕ್ಷೇತ್ರಕ್ಕೆ ತಾವು ಬಂದಿರತಕ್ಕಂಥವರಾಗಿದ್ದಾರೆ. ಚಂದಪ್ಪನ ಹೊಲ ಎಂಬುದಾಗಿ ಹೇಳ್ತಕ್ಕಂಥದ್ದು. ಈ ಭಾಸ್ಕರ ಕ್ಷೇತ್ರ ಊರಿನ ಸಮೀಪದ ಗುಡ್ಡದಲ್ಲಿ ಸೂರ್ಯ ತಪಸ್ಸು ಮಾಡಿದ ಸ್ಥಳ ಅಂತ ಖ್ಯಾತಿಯಾಗಿರ್ತಕ್ಕಂಥದ್ದಾಗಿದೆ. ಅಲ್ಲೇ ನಿಂತುಕೊಂಡು ಕೈಲಾಸವಾಸ ಗೌರೀಶೇಷ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅಂತ ಹೇಳಿ ಅಲ್ಲಿ ಇರ್ತಕ್ಕಂತಹ ಭೋಗೇಶ್ವರ ಅವನನ್ನು ಸ್ತೋತ್ರವನ್ನು ಮಾಡಿದ್ದಾರೆ. ಅಲ್ಲಿ ಈಶ್ವರನ ಗುಡಿ ಸಹ ಇರ್ತಕ್ಕಂಥದ್ದುಂಟು ಎಂಬತಕ್ಕಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಒಂದು ಸರ್ತಿ ಅಲ್ಲಿಗೆ ಬಂದಾಗ ಈಶ್ವರನ ಗುಡಿಯಲ್ಲಿ ಹೆಂಗಪ್ಪ ಪೂಜೆ ಮಾಡೋದು ಅಂದಾಗ ವಿಜಯದಾಸರು ಪ್ರಾಣದೇವರ ಸ್ತೋತ್ರ ಮಾಡಿದರು. ಪ್ರಾಣದೇವರು ಕಂಬದಲ್ಲಿ ಉದ್ಭವಿಸಿದರು. ಆದ್ದರಿಂದ ಪ್ರಾಣದೇವರ ಮುಂದೆ ತಮ್ಮ ಸಂಸ್ಥಾನ ಪೂಜೆಯನ್ನ ತಾವು ನೆರವೇರಿಸಿದರು ಎಂಬತಕ್ಕಂಥ ವಿಚಾರ ಬರ್ತದೆ. ಅಂತಹ ಕಡೆಯಲ್ಲಿ ವಿಜಯದಾಸರು ಚಂದಪ್ಪನ ಹೊಲದಲ್ಲಿ ಕೂತ್ಕೊಂಡು ನಿತ್ಯದಲ್ಲಿ ತಾವು ತಪಸ್ಸನ್ನು ಮಾಡ್ತಿದ್ರು. ಆ ಚಂದನಪ್ಪ ಬಂದು ಕೇಳಿದ, ಸ್ವಾಮಿ ನನ್ನ ಹೊಲಕ್ಕೆ ಯಾಕೆ ಬಂದಿದ್ದೀರಿ ಅಂತ. ನಿಮ್ಮ ಹೊಲದಲ್ಲಿ ನಮ್ಮ ದೇವರಿದ್ದಾನೆ ಅಂದ್ರು. 7ನೇ ಮೆಟ್ಲಿಳಿಯಲ್ಲಿ ಆ ಸರೋವರದಲ್ಲಿ ನಮ್ಮ ದೇವರಿದ್ದಾನೆ ಎಂದ್ರು. ನೋಡಿದರೆ ಸುಂದರವಾದ ವೇಣುಗೋಪಾಲ ಕೃಷ್ಣ. ಆದ್ದರಿಂದ ಆ ವೇಣುಗೋಪಾಲ ಕೃಷ್ಣನನ್ನ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ವಿಜಯದಾಸರು ತಾವು ಕಾರ್ತೀಕ ಶುದ್ಧ ದಶಮಿ ದಿವಸದಲ್ಲಿ ಮೋಹನದಾಸರು, ಹಯವದನ ವಿಠ್ಠಲದಾಸರು, ವ್ಯಾಸ ವಿಠ್ಠಲದಾಸರು ಎಲ್ಲರ ಸನ್ನಿಧಾನದಲ್ಲಿ ದರ್ಭಾಸನದಲ್ಲಿ ಕುಳಿತುಕೊಂಡು ನಾವು ಮಹಾಯಾತ್ರೆಗೆ ಹೋಗುತ್ತೀವಪ್ಪ ಅಂತ ಹೇಳಿ ಲಯಚಿಂತನೆಯನ್ನು ಮಾಡಿ ಪ್ರಾಣೋತ್ಕ್ರಮಣವನ್ನು ತಾವು ಹೊಂದಿದರು ಎಂಬತಕ್ಕಂಥ ವಿಚಾರ ವಿಜಯದಾಸರ ಚರಿತ್ರೆಯಲ್ಲಿ ಬರುತ್ತೆ. ಇದಾದಾಗ ಮೋಹನದಾಸರಿಗೆ ಸುಮಾರು 25-26 ವರ್ಷ, ಒಳ್ಳೆ ಯೌವನಾವಸ್ಥೆ. ಆದ್ದರಿಂದ ವಿಜಯದಾಸರಿಗೆ ಅಂತ ಹೇಳಿ ಈ ಚಂದಲಪ್ಪ ಒಂದು ಗುಡಿಸಲು ಕಟ್ಟಿಕೊಟ್ಟಿದ್ದ. ಅಲ್ಲೇ ಮೋಹನದಾಸರು ಸಹ ತಾವು ಕೂತ್ಕೋತಾ ಇದ್ರು, ಕಾಲಿಗೆ ಗೆಜ್ಜೆ ಕಟ್ತಾ ಇದ್ರು. ವಿಜಯದಾಸರು ತಂಬೂರಿ ಹೆಂಗಿದ್ರು ಇವ್ರ ಕೈಗೆ ಬಂದಿತ್ತು. ಅದನ್ನು ಮಿಡ್ತಾ ಊರೊಳಗೆಲ್ಲ ಹೋಗ್ತಾ ಇದ್ರು. 4-5 ಮನೆಗಳಿಗೆ ಯಾಯವಾರಕ್ಕೆ ಹೋಗೋದು, ಧಾನ್ಯ ದ್ರವ್ಯ ತರೋದು, ಪಾಕ ಮಾಡೋದು, ದೇವರಿಗೆ ನಿವೇದನೆ ಮಾಡೋದು, ಯಾರಾದರೂ ಒಂದು ಬ್ರಾಹ್ಮಣರು ಸಿಕ್ಕರೆ ಅವ್ರಿಗೆ ಭೋಜನ ಮಾಡಿಸೋದು, ತಾವು ಭೋಜನ ಮಾಡೋದು. ವಿಜಯದಾಸರು ಉಪದೇಶಾನುಸಾರ ಹರಿದಾಸನಾದರೆ ಹೇಗಿರಲೇಬೇಕು, ಇಂದು ನಾಳೆಗೆ ಎಂಬ ಯೋಚನೆಯ ಬಿಡಬೇಕು ಎಂಬ ರೀತಿಯಲ್ಲಿ ಇರ್ತಕ್ಕಂಥವರಾದರು. ಆದ್ದರಿಂದ ಏತನ್ಮಧ್ಯೆ ಅವರಿಗೆ ಮಕ್ಕಳುಗಳು ಆಗಿ ಹೋಗುತ್ತಾ ಇದ್ವು ಎಂಬತಕ್ಕಂಥ ವಿಚಾರ ಕೆಲವರು ಆಪ್ತವಾಕ್ಯದಿಂದ ಗೊತ್ತಾಗ್ತದೆ. ಆಗ ವಿಜಯದಾಸರನ್ನ ಕೇಳ್ತಾರೆ, ಕಟ್ಟೆ ಕಾದ್ರೆ ಹೊಟ್ಟೆ ನಿಲ್ಲುತ್ತೆ ಅಂದ್ರಂಥವ್ರು. ಆದ್ದರಿಂದ ವಿಜಯರಾಯರು ಕಟ್ಟೆ ಬಿಟ್ಟು ಬೇರೆ ಕಡೆ ನಾ ಹೋಗಲ್ಲ ಅಂತ ಹೇಳಿ ಅವರ ದಂಪತಿಗಳು ಅಲ್ಲೇ ಇದ್ರು. ಒಳ್ಳೆ ಪಾಂಡಿತ್ಯವನ್ನು ಸಹ ಸಂಪಾದನೆ ಮಾಡಿದ್ದಾರೆ. ಮೋಹನದಾಸರು ಹಿಂದೆ ಒಂದು ಜನ್ಮದಲ್ಲಿ ಗಾಣಿಗರಾಗಿ ಜನ್ಮ ತಾಳಿದ್ರಂತೆ. ಆದ್ದರಿಂದ ಬೇಕಾದಷ್ಟು ಧನವನ್ನು ಶೇಖರಣೆ ಮಾಡಿದ್ರು.
ಅದನ್ನೆಲ್ಲ ಒಂದು ಭೂಮಿಯೊಳಗೆ ಇಟ್ಟಿದ್ರು. ಆ ಗಾಣಿಗ ಸಂತತಿ ಇವತ್ತು ಇತ್ತು. ನೋಡಿಕೊಂಡು ತಾವು ಅವ್ರ ಮನೆಗೆ ಯಾಯವಾರಕ್ಕೆ ಹೋದಂತಹ ಕಾಲದಲ್ಲಿ ಇಂಥ ಕಡೆಗೆ ಹಣ ಇಟ್ಟಿದ್ದೀನಿ, ಇದನ್ನು ತಗೊಂಡು ನೀವು ಜೀವನ ಮಾಡ್ರಿ ಅಂತ ಹೇಳಿದ್ರಂತೆ. ಹಿಂದೆ ನಾನು ನಿಮ್ಮ ವಂಶದಲ್ಲಿ ಹುಟ್ಟಿದ್ದವ ನಾನು ಅಂತ ಹೇಳಿದ್ರಂತೆ. ಆಗ ನೋಡಿದ್ರೆ ಅವ್ರ ಇಟ್ ಕಡೆ ಹಣ ಇತ್ತು, ಅದನ್ನು ತಗೊಂಡು ಸುಖಜೀವನವನ್ನು ನಡೆಸ್ಕೊಂಡು ಬಂದರು ಎಂಬತಕ್ಕಂಥ ವಿಚಾರವನ್ನು ಸಹ ಅಲ್ಲಿ ಕೆಲವರು ಹೇಳ್ತಕ್ಕಂಥದ್ದುಂಟು. ವಿಜಯದಾಸರ ದೇಹವನ್ನು ದಹನ ಮಾಡಿದ ಸ್ಥಳದಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿದರು. ಇವತ್ತು ಸಾಮಾನ್ಯವಾಗಿ ಗೃಹಸ್ಥರ ದೇಹವನ್ನು ಬಿಟ್ಟರೆ ಆ ದೇಹ ಯಾವ ಸಂಸ್ಕಾರ ಮಾಡಿದ ಜಾಗ ರುದ್ರಭೂಮಿ ಅಂತ ಕರಿತೀವಿ, ಮೈಲಿಗೆ ಅಂತ ಕರಿತೀವಿ, ಜನವಾರ ಕಿವಿ ಮೇಲೆ ಹಾಕೊಳ್ರಿ ಅಂತೀವಿ. ಆದರೆ ವಿಜಯದಾಸರಂತವರು ದೇಹವನ್ನು ಸಂಸ್ಕಾರ ಮಾಡಿದ ಜಾಗ ಇವತ್ತು ವಿಜಯದಾಸರ ಕಟ್ಟೆ ಅಂತ ಹೇಳಿ, ಮಡೀಲಿ ಹೋಗ್ರಪ್ಪ, ಅಲ್ಲಿ ಅಲಂಕಾರ ಕೂಡ್ರಿ, ಅಲ್ಲಿ ಅಭಿಷೇಕ ಮಾಡ್ರಿ, ಅಲ್ಲಿ ಪಂಚಾಮೃತ ತಗೊಳ್ರಿ, ಅಲ್ಲಿ ಪಾರಾಯಣ ಮಾಡ್ರಿ ಅಂತ ಹೇಳ್ತಿದ್ದೀವಿ ಎಂದಾಗ ಗೃಹಸ್ಥರಾದರೂ ಸಹ ಸನ್ಯಾಸಿಗಳಿಗಿಂತ ಹೆಚ್ಚು ವಿಶಿಷ್ಟವಾಗಿರ್ತಕ್ಕಂಥ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರಾಗಿದ್ದಾರಪ್ಪ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ರೀತಿ ವಿಜಯದಾಸರ ಸೇವೆಯನ್ನು ಮಾಡಿಕೊಂಡು ಕಟ್ಟೆಯ ಹತ್ರನೇ ಅವರು ಇದ್ಬಿಟ್ರಪ್ಪ ಎಂಬುದಾಗಿ ಹೇಳಿ ತಾವು ಹೇಳ್ತಾ ಇರ್ತಕ್ಕಂಥವರಾಗ್ತಾರೆ. ಹಯವದೇನು ವಿಠ್ಠಲದಾಸರು ಮೋಹನದಾಸರಿಗೆ ಆಗಾಗ ಭೇಟಿಯನ್ನು ಕೊಡ್ತಾ ಇರ್ತಾರಂಥವರು ಎಂಬುದಾಗಿ ಹೇಳಿದರು. ಮತ್ತೆ ಹಿಂದೆ ಸೀತಮ್ಮನ ತಂದೆ ಮನೆಯವರು ಅಂದರೆ ಮೋಹನದಾಸರ ಮಾವ ಆಗಿರ್ತಕ್ಕಂಥವರು ಆ ಸೀತಮ್ಮನನ್ನ ಬಾಣಂತನಕ್ಕೆ ಕರ್ಕೊಂಡು ಹೋದರು. ಮತ್ತೊಂದು ಬಲಕುಂದಿ ಗ್ರಾಮಕ್ಕೆ, ಅಲ್ಲಿ ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಹುಟ್ಟಿದ ಕೂಸಿಗೆ ವೆಂಕೋಬ ಅಂತ ನಾಮಕರಣವನ್ನು ತಾವು ಮಾಡಿದರು. ಇವತ್ತಿಗೂ ಸಹ ಈ ವಂಶ ಅಂತ ಅನ್ನೋದು ಮುಂದುವರೆದುಕೊಂಡು ಬರ್ತಿರತಕ್ಕಂಥದ್ದೇ. ಕೂಡ್ಲಿಗಿ ಎಂಬತಕ್ಕಂಥ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಅನೇಕ ಶಿವಶರಣರ ಸಂಖ್ಯೆ ಬಹಳ ಇತ್ತಂತೆ. ದಾಸರು ತಮ್ಮ ತಂಬೂರಿಯನ್ನು ಬಾರಿಸ್ತಾ ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವವನ್ನು ಕಾದುಕೊಂಡು ಮಾಡ್ತಾ ಇದ್ದಾರೆ. ಆದರೆ ಅವರು ಶೈವರು, ಅವ್ರಿಗೆ ರುಚಿಸ್ಲಿಲ್ಲ. ಆಗ ಏನಾದರೂ ಒಂದು ಯುಕ್ತಿಯಿಂದ ಪಾರಾಗಬೇಕಾಗಿತ್ತು. ಆಗ ಅವ್ರು ಹೇಳಿದರು, ಜಂಗಮರು ನಾವು ಲಿಂಗಾಂಗಿಗಳು, ಮಂಗಳವಂತರು ಭವಿಗಳಂತಲ್ಲ. ಶಿವ ಗುರುದೈವ ಕೇಶವ ನಮ್ಮ ಪರದೈವ, ಭುವನ ಜೀವನ ನಮ್ಮ ಗುರು ಶಾಂತನು. ಶಿವನ ದ್ರೋಹ ಮಾಡುವನೇ ಅಪರಾಧಿ, ಅವನೇ ಆದ ತಿಳಿಯುವನು ಶ್ರುತಿ ಸಮ್ಮತ. ವಿಭೂತಿ ನಮಗುಂಟು, ವಿಶ್ವೇಶ ನಮಗುಂಟು, ಶೋಭನವಾದ ನಾಮ ಯಮಗುಂಟು. ಭಾಗೀರಥಿ ಅಗ್ಗಣದ ಮಜ್ಜನ ಉಂಟು, ಸೌಭಾಗ್ಯವಿಹ ಮಹಾಂತನ ಮಠದವರು ಎಂಬುದಾಗಿ ತಾವು ಹೇಳ್ತಾ ಶೈವರು ಉಪಯೋಗಿಸ್ತಕ್ಕಂಥ ಪದಗಳನ್ನು ಉಪಯೋಗಿಸಿ ಹರಿಸರ್ವೋತ್ತಮತ್ವವನ್ನು ತಾವು ತಿಳಿಸ್ತಕ್ಕಂತಹ ಅನೇಕ ಕೀರ್ತನೆಗಳನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಯುಕ್ತಿಯಲ್ಲಿ ಮೋಹನ್ನ, ಭಕ್ತಿಯಲ್ಲಿ ಭಾಗಣ್ಣ, ಯುಕ್ತಿಯಲ್ಲಿ ಮೋಹನ್ನ, ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ ಆಗಿರತಕ್ಕಂಥದ್ದು. ಕಂಪ್ಲಿಯಲ್ಲಿ ರಾಮದೇವರ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಮೋಹನದಾಸರು ಸಂಚಾರವನ್ನು ತಾವು ಮಾಡ್ತಾರೆ. ಚಿಕ್ಕೇರಹಳ್ಳಿ ಅಂತ ಅಲ್ಲಿ ಸಹ ತಾವು ರಾಮದೇವರ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ಮೊದಲೇ ನರಹರಿ ತೀರ್ಥರು ಪ್ರಾಣದೇವರ ಪ್ರತಿಷ್ಠಾಪನೆ ಎಂಬತಕ್ಕಂಥದ್ದನ್ನು ಮಾಡಿದ್ರು. ಅಲ್ಲಿಗೆ ತಾವು ಹೋಗುತ್ತಾರೆ. ಆಮೇಲೆ ದಾಸರು ತಾರತಮ್ಯಾನುಸಾರವಾಗಿ ದಾಸಕಕ್ಷೆ, ಯತಿಕಕ್ಷೆ, ಆಮೇಲೆ ದೇವತಾ ಕಕ್ಷೆ, 3 ಕಕ್ಷೆಗಳಲ್ಲಿ ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ದಾಸರ ಒಂದು ಸಾಹಿತ್ಯ ಎಂಬತಕ್ಕಂಥದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸಾಹಿತ್ಯ ಆಗಿರ್ತಕ್ಕಂಥದ್ದಾಗಿದೆಯಪ್ಪ. ಆದ್ದರಿಂದ ಎಲ್ಲರನ್ನ ಸಹ ಸ್ತೋತ್ರವನ್ನು ತಾವು ಮಾಡ್ತಕ್ಕಂಥವರಾಗುತ್ತಾರೆ. ಇಂದಿರೇಶ ಬಾರು ಹೋಗುವ ನಡಿ ಮನೆಗೆ ಇಂದಿರೇಶ ಎಂಬುದಾಗಿ ಹೇಳ್ತಾ, ಕಣ್ಣ ಬಿಡಲು ಬೇಡ, ಜಲವನ್ನು ಹೊಗಲಿ ಬೇಡ, ಮಣ್ಣಿಗಾಗಿ ದೈತ್ಯನನಿಗೆ ಚಿನ್ನಗೊಲಿದು ಹೋಗುವರೇನು. ದಶಾವತಾರಗಳನ್ನು ಸ್ತೋತ್ರ ಮಾಡ್ತಕ್ಕಂಥ ಕೃತಿಗಳನ್ನು ಸಹ ತಾವು ಮಾಡ್ತಕ್ಕಂಥವರಾಗುತ್ತಾರೆ. ಬಹುಶಃ ಅನೇಕ ಜನರಿಗೆ ವಿಶೇಷವಾಗಿ ಗೊತ್ತಾಗಿರ್ತಕ್ಕಂಥ ತಾರಮ್ಮಯ್ಯ ರಘುಕುಲ ರಾಮಚಂದಿರನ ಎಂಬುದಾಗಿ ತಾವು ಹೇಳ್ತಾ, ರಾಮ ಸಣ್ಣವನಾಗಿರ್ತಕ್ಕಂತಹ ಕಾಲದಲ್ಲಿ ಅವನನ್ನು ಆಟ ಆಡಿಸಿದ ರೀತಿಯಲ್ಲಿ ತಾವು ಹೇಳ್ತಾ ಇಡೀ ರಾಮಾಯಣವನ್ನು ಹೇಳ್ತಾರೆ. ಪರ್ಣಶಾಲೆಯಂತೆ ಅಲ್ಲಿ ಸುವರ್ಣದ ಮೃಗವಂತೆ, ಕನ್ಯೆ ಸೀತಾಂಗನೆ ಬಯಸಿದಳಂತೆ, ಸ್ವರ್ಣಾಂಬರ ಬೆನ್ನತ್ತಿ ಪೋದನಂತೆ ಎಂಬುದಾಗಿ ತಾವು ಹೇಳ್ತಾ, ಲಕ್ಷ್ಮಣ ಅಲ್ಲಿಂದ ಹೋಗಲು ತಕ್ಷಣ ಖಳ ಬಂದ, ಲಕ್ಷ್ಮಿಯ ಆಕೃತಿಯ ಕೊಂಡು. ತಾತ್ಪರ್ಯ ನಿರ್ಣಯಕ್ಕೆ ಅನುಗ್ರಹ ಹೇಳ್ತಾರೆ. ಸೀತೆಯನ್ನು ಎತ್ಕೊಂಡು ಹೋಗಲಿಲ್ಲ, ಲಕ್ಷ್ಮಿಯ ಆಕೃತಿಯ ಕೊಂಡು ಹೋಗೆ ಕಮಲೇಕ್ಷಣ ಹೊರಟನು ತೀಕ್ಷಣವಲ್ಲಿಗೆ. ಅಂಜನೆ ಸುತ ಬಂದ ಹರಿಪದ ಕಂಜ ಕೆರೆಗೆ ನಿಂದ, ಕುಂಜರ ಗಮನೆಯ ಕುರುಹು ಪೇಳೆನೆ ನಿರಂಜನ ಮೂರ್ತಿಗೆ ಅಂಜನೆ ಬೆಸಸಿದ. ಶರದಿಯನೆ ಹಾರಿ ಉಂಗುರ ಧರಣಿ ಸುತೆಗೆ ತೋರಿ, ತರುಪುರ ಗೋಪುರ ಉರುಹಿ ಚೂಡಾಮಣಿ ಹರಿಗೆ ಸಮರ್ಪಿಸಿ ಹರುಷದಲಿಹನಂತೆ. ನೋಡ್ರಿ, ಎಲ್ಲ ವಿಚಾರ ಹೇಳ್ತಾರೆ. ಸೇತುವೆಯನ್ನೇ ಕಟ್ಟಿ ಕಳಕುಲ ನಾಥನ ತರಿದೊಟ್ಟಿ, ಸೀತೆ ಸಹಿತ ಮೋಹನ್ನ ವಿಟ್ಟರೆ ಜಗನ್ನಾಥ ಹೊರಟನಂತೆ ಕಾಂತೆ ತಾರಮ್ಮಯ್ಯ ಎಂಬುದಾಗಿ ತಾವು ಹೇಳ್ತಾ ಇಡೀ ರಾಮಾಯಣದ ಕೆಲವು ಭಾಗದ ಕಥೆಯನ್ನ ತಾವು ಹೇಳ್ತಕ್ಕಂಥವರಾಗುತ್ತಾರೆ. ವಾಯುದೇವರಿಗೆ ಲಾಲಿಯನ್ನು ಹೇಳ್ತಾರೆ. ಲಾಲಿ ಲಾಲಿ ತ್ರಿಭುವನ ಪಾವನ ಲಾಲಿ,
ಅಂಜನ ದೇವಿಯ ಕಂದಗೆ ಲಾಲಿ, ಕಂಜಾಕ್ಷಿ ಮುದ್ರಿಕೆ ಇತ್ತಗೆ ಲಾಲಿ, ಅಂಜದೆ ಅಸುರರ ಕೊಂದಗೆ ಲಾಲಿ, ಸಂಜೀವನಗಿರಿ ತಂದಗೆ ಲಾಲಿ. ಆಂಜನೇಯನ ಅವತಾರ, ಹನುಮದೇವರ ಅವತಾರ, ಕುಂತಿಯ ಉದರಾದಿ ಬಂದಾಗೆ ಲಾಲಿ, ದಂತಿಯ ಗಗನಕ್ಕೆ ಒಗದಾಗೆ ಲಾಲಿ, ಭ್ರಾಂತನ ಉದರವ ಬಗೆದಾಗೆ ಲಾಲಿ, ಚಿಂತಾಮಣಿ ಭೀಮರಾಯಗೆ ಲಾಲಿ, ಸೋಹಂ ಎಂಬರ ತರಿದಾಗೆ ಲಾಲಿ, ದಾಸೋಹಂ ಎಂಬವರ ಪರದಾಗೆ ಲಾಲಿ, ಮೋಹನ್ನ ವಿಠಲನ ಭಜಿಪಗೆ ಲಾಲಿ, ಸ್ನೇಹಾದಿ ಭಕುತರ ಪರವಾಗೆ ಲಾಲಿ ಎಂಬುದಾಗಿ ತಾವು ಹೇಳುತ್ತಾ, ಇಂತಹ ನಮ್ಮ ವಾಯುದೇವರನ್ನ ಸ್ಮರಣೆಯನ್ನ ಎಷ್ಟು ಮಾಡಿದರೂ ಸಹ ಅವರು ಸಾಲದು. ಆದ್ದರಿಂದ ಎಲ್ಲಿ ಇದ್ದಾನೆ ಇವನು? ಯಾಕೆಂದರೆ ಅವರು ಹುಟ್ಟಿದಂಥ ಕಾಲದಲ್ಲಿ ಮೋಹನದಾಸರು ಅವರನ್ನ ಚಕ್ರತೀರ್ಥದಲ್ಲಿ ಹಾಕಬೇಕು ಅಂತ ಹೇಳಿ ತಾಯಿ ಯೋಚನೆ ಮಾಡಿದ್ಲು. ಆದರೆ ಆ ಚಕ್ರತೀರ್ಥದಲ್ಲಿ ನಿವಾಸನಾಗಿರ್ತಕ್ಕಂತಹ ನಮ್ಮ ಸ್ವಾಮಿ ವ್ಯಾಸರಾದರೂ ಸುಮ್ಮನೆ ಪ್ರತಿಷ್ಠಾಪನೆ ಮಾಡಿಲ್ಲ. ತಾವು ಅಂಗಾರದಿಂದ ಪ್ರಾಣದೇವರನ್ನು ಬರೆದಾಗ ಪ್ರಾಣದೇವರಿಗೆ ಪ್ರಾಣ ಬಂದು ಹಾರಿ ಹೋಗ್ತಾ ಇದ್ರು. 6 ಸರ್ತಿ ಬರೆದ್ರು. 6 ಸರ್ತಿ ಬರೆದಾಗಲೂ ಹಾರಿ ಹೋಯಿತು. ಆಗ ಷಟ್ಕೋಣವನ್ನು ಬರೆದ್ರು. ಅಲ್ಲಿ ಮಂತ್ರಗಳನ್ನು ಬರೆದಿದ್ದಾರೆ. ಆದ್ದರಿಂದ ಆ ಮಂತ್ರಗಳನ್ನು ಬರೆದು ಅವನನ್ನು ಸ್ಥಾಪನೆ ಮಾಡಿದಾಗ ಕುಳಿತಿರುವಂಥ ಯಂತ್ರೋದ್ಧಾರಕ ಪ್ರಾಣದೇವರು ಬಂದರು. ಇವರು ಯಾರೂ ಅಲ್ಲ, ಇವನೇ ಸಂಜೀವನವನ್ನು ಎತ್ತಿ ಬಂದಂಥ ಸಂಜೀವನ ಗಿರಿಧರ ಎಂಬುದಾಗಿ ಹೇಳಿ, ಸಂಜೀವನ ಗಿರಿಧರ ಪಾಹಿಮಾಂ ಎಂಬುದಾಗಿ ಹೇಳಿ ತಾವು ಸ್ತೋತ್ರವನ್ನು ಮಾಡ್ತಾ ಮೂಲಕವಾಗಿ ವಾಯುದೇವರನ್ನು ವಿಶಿಷ್ಟವಾಗಿ ತಾವು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸಂಜೀವನ ಗಿರಿಧರ ಪಾಹಿ ಮಾಂ, ಪಾಹಿ ಸಂಜೀವನ ಗಿರಿಧರ ಪಾಹಿ ಮಾಂ, ಪಾಹಿ ಸಂಜೀವನ ಗಿರಿಧರ ಪಾಹಿ ಮಾಂ, ಸಂಜೀವನ ಗಿರಿಧರ ಪಾಹಿ ಮಾಂ, ಪಾಹಿ ಸಂಜೀವನ ಗಿರಿಧರ ಪಾಹಿ ಮಾಂ, ಪಾಹಿ ಸಂಜೀವನ ಗಿರಿಧರ ಪಾಹಿ ಮಾಂ. ಚಕ್ರತೀರ್ಥ ನಿವಾಸ ಶಕ್ರಾದ್ಯಮರಾಧೀಶ ವಕ್ರಾನನ ಮೂರುತಿ ಪಾಹಿ ಮಾಂ, ಚಕ್ರತೀರ್ಥ ನಿವಾಸ ಶಕ್ರಾದ್ಯಮರಾಧೀಶ ವಕ್ರಾನನ ಮೂರುತಿ ಪಾಹಿ ಮಾಂ, ಸಂಜೀವನ ಗಿರಿಧರ ಪಾಹಿ ಮಾಂ, ಪಾಹಿ ಸಂಜೀವನ ಗಿರಿಧರ ಪಾಹಿ ಮಾಂ, ಪಾಹಿ ಸಂಜೀವನ ಗಿರಿಧರ ಪಾಹಿ ಮಾಂ. ಮಂತ್ರ ಮೂಲ ಸ್ಥಿತ ಕಂತೂಪಿತನ ದೂತ, ಮಂತ್ರ ಮೂಲ ಸ್ಥಿತ ಕಂತೂಪಿತನ ದೂತ, ಮಂತ್ರ ಮೂಲ ಸ್ಥಿತ ಕಂತೂಪಿತನ ದೂತ, ಯಂತ್ರೋದ್ಧಾರಕ ಪಾಹಿ ಮಾಂ, ಸಂಜೀವನ ಗಿರಿಧರ ಪಾಹಿ ಮಾಂ, ಪಾಹಿ ಸಂಜೀವನ ಗಿರಿಧರ ಪಾಹಿ ಮಾಂ, ಪಾಹಿ ಸಂಜೀವನ ಗಿರಿಧರ ಪಾಹಿ ಮಾಂ. ಮೋಹನ ವಿಠ್ಠಲ ದಾಸ ಪೋಷಕ, ಮೋಹನ ವಿಠ್ಠಲ ದಾಸ ಪೋಷಕ, ಮೋಹನ ವಿಠ್ಠಲ ದಾಸ, ಮೋಹನ ವಿಠ್ಠಲ ದಾಸ ಪೋಷಕ, ಮಾಯಾ ಮೋಹಕ ಭಂಜಕ ಪಾಹಿ ಮಾಂ, ಮೋಹನ ವಿಠ್ಠಲ ದಾಸ ಪೋಷಕ, ಮಾಯಾ ಮೋಹಕ ಭಂಜಕ ಪಾಹಿ ಮಾಂ, ಸಂಜೀವನ ಗಿರಿಧರ ಪಾಹಿ ಮಾಂ, ಪಾಹಿ ಸಂಜೀವನ ಗಿರಿಧರ ಪಾಹಿ ಮಾಂ, ಪಾಹಿ ಸಂಜೀವನ ಗಿರಿಧರ ಪಾಹಿ ಮಾಂ, ಪಾಹಿ ಮಾಂ ಎಂಬುದಾಗಿ ಹೇಳಿ ವಾಯುದೇವರನ್ನ ಅನೇಕ ರೀತಿಯಲ್ಲಿ ಸ್ತೋತ್ರವನ್ನು ಮಾಡಿರ್ತಕ್ಕಂತಹ ನಮ್ಮ ಮೋಹನದಾಸರು
ಭಾರತೀ ದೇವಿಯನ್ನು ಸಹ ತಾವು ಸ್ತೋತ್ರವನ್ನು ತಾವು ಮಾಡಿರ್ತಕ್ಕಂಥವರಾಗಿದ್ದಾರೆ. ಭುವನೇಂದ್ರ ತೀರ್ಥರನ್ನು, ರಾಘವೇಂದ್ರ ಸ್ವಾಮಿಗಳನ್ನು, ಸತ್ಯಬೋಧರನ್ನು, ಸತ್ಯವರ ಯತಿ ಶ್ರೀಪಾದಂಗಳವರನ್ನು ಎಲ್ಲರನ್ನ ಸಹ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸ್ತೋತ್ರವನ್ನು ತಾವು ಮಾಡ್ತಕ್ಕಂಥವರಾಗ್ತಾರಪ್ಪ. ಅದೇ ರೀತಿಯಲ್ಲಿ ಅವರು ಹೇಳ್ತಾರೆ, ಯಾವ ರೀತಿಯಲ್ಲಿ ವೇದ ಓದಿದರೇನು, ಶಾಸ್ತ್ರ ಓದಿದರೇನು, ವಾದಿಸಿದರೇನು, ತರ್ಕವನ್ನು ಮಾಡಿದರೇನು. ತಾವು ಹೇಳ್ತಾರೆ, ಪಾದದಲ್ಲಿ ಗಂಗೆಯನ್ನು ಪಡೆದ ನಾರಾಯಣ ಏನು ಮಾಡಿದರೇನು, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಇವೆಲ್ಲ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧನಗಳು ಅಷ್ಟೇ. ಯಾತ್ರೆ ಮಾಡಿದರೇನು, ತೀರ್ಥ ಮಿಂದರೆ ಏನು, ಪಾತ್ರ ನೆನೆಸಿದರೇನು, ಡಂಭದಿಂದ ಗಾತ್ರವನ್ನು ಬಳಲಿಸಿ ತಪವ ಮಾಡದೆ ಮಾಡಿ ಅಗ್ನಿಹೋತ್ರ ಇಟ್ಟರೇನು, ಹರಿಯ ಮಹಿಮೆ ತಿಳಿಯದಲೇ. ಏನು ಮಾಡಿದರೂ ಸಹ ಭಗವಂತನ ಜ್ಞಾನವನ್ನು ಪಡಿಬೇಕಪ್ಪ. ಹದ್ದಿನಂದದೆ ಬಹುಕಾಲ ಬಾಳಿದರೇನು, ಸದ್ಧರ್ಮ ವೃತ್ತಿಯ ನೆರೆದು ನಿತ್ಯ ಮಧ್ವವಲ್ಲಭ ಶ್ರೀ ಮೋಹನ್ನ ವಿಠಲನ ಪಾದ ಪದ್ಮವ ನಿರಂತರದಿ ಪೊದ್ದಿಕೊಂಡಿರದೆ ಏನು ಮಾಡಿದರೇನು ಎಂಬುದಾಗಿ ತಾವು ಹೇಳ್ತಕ್ಕಂಥವರಾಗುತ್ತಾರೆ. ಅದೇ ರೀತಿಯಲ್ಲಿ ಯಾವಾಗಲೂ ಜ್ಞಾನವಂತರ ಸಂಘವನ್ನು ಮಾಡಬೇಕು ಅಂದರು. ಇದನ್ನೇ ವಿಜಯದಾಸರು ತಾವು ವಿಜಯದಾಸ ಕವಚದಲ್ಲಿ ವ್ಯಾಸವಿಠಲರು ಅದನ್ನೇ ತಾವು ಹೇಳಿದ್ದು, ವೇದ ಓದಲು ಬರಿದೆ ವಾದ ಮಾಡಲು ಹಾದಿ ದೊರೆಯದೋ ಬುಧರ ಪಾದ ಸಂಗದೆ ಪಾದ ನಂಬದೆ ಎಂದರು. ಅದೇ ರೀತಿಯಲ್ಲಿ ಜ್ಞಾನವಂತರ ಸಂಘವಿರಲು ತಾವು ಹೇಳ್ತಾರೆ, ಸ್ನಾನ ವ್ಯಾತಕೆ ಎಂದರು. ನಾನು ಎಂಬುದು ಬಿಟ್ಟ ಮೇಲೆ ನರಕ ವ್ಯಾತಕೆ, ಮೃತ್ತಿಕೆ ಶೌಚ ಮಾಡದವನ ಆಚಾರ ವ್ಯಾತಕೆ, ಸತ್ಯವಾದಿ ಆಗದವನ ನಂಬಿಕೆ ಯಾತಕೆ, ಚಿತ್ತಶುದ್ಧಿ ಇಲ್ಲದವನ ವೈರಾಗ್ಯ ವ್ಯಾತಕೆ, ಉತ್ತಮ ಹಿರಿಯರಿಲ್ಲದಂಥ ಸಭೆಯು ಯಾತಕೆ. ಹೀಗೆ ಹೇಳ್ತಾ ನಾವು ಹೇಗಿರಬೇಕು ಅನ್ನೋದನ್ನು ತೋರಿಸ್ತಾರೆ. ಪತಿಯ ಆಜ್ಞೆ ಮೀರಿದವಳ ವ್ರತಗಳಾತಕೆ, ಸತಿಗೆ ಅಳುಕಿ ನಡೆಯುವವನ ಸಾಹಸ ವ್ಯಾತಕೆ, ಯತಿಯು ನಿಂದೆ ಮಾಡುವವನ ಮತಿಯು ಯಾತಕೆ, ಅತಿ ವಿರೋಧ ಪಡಿಸುವಂಥ ಅಣ್ಣನ್ಯಾತಕೆ. ಹೀಗೆಲ್ಲ ಹೇಳ್ತಾರೆ. ಹೇಳ್ತಾ ಕೊನೆಯೊಳಗೆ ಹೇಳ್ತಾರೆ, ಧರ್ಮವಿಲ್ಲದೆ ರಾಜ್ಯ ಆಳುವ ಪ್ರಭುವಿದ್ಯಾತಕೆ, ಮರ್ಮವರಿತು ನಡೆಯದಂಥ ಹೆಣ್ಣು ಯಾತಕೆ, ನಿರ್ಮಲಾಂಗನಾದ ಮೋಹನ ವಿಠಲನ ಗುಣಕರ್ಮ ಕ್ರಿಯೆ ತಿಳಿಯದ ಮೇಲೆ ನಿರ್ಣಯ ವ್ಯಾತಕೆ ಎಂಬುದಾಗಿ ತಾವು ಹೇಳ್ತಾರೆ. ಹೀಗೆ ಉರುಟಣೆ ಪದವನ್ನು ತಾವು ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅನೇಕ ಕೃತಿಗಳನ್ನು ಮಾಡಿ ಕನ್ನಡ ಸಾಹಿತ್ಯವನ್ನು ತಾವು ಶ್ರೀಮಂತಗೊಳಿಸಿರ್ತಕ್ಕಂಥ ಹರಿದಾಸರಲ್ಲಿ ಮೋಹನದಾಸರೊಬ್ಬರು. ಆ ತಿರುಪತಿಯ ತಿಮ್ಮಪ್ಪನನ್ನು ನಮಗೆ ತೋರಿಸುವಂಥ ಲಕ್ಷ್ಮೀದೇವಿಯನ್ನು ಕೇಳ್ತಾರೆ. ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವ ಲಕುಮಿ ಎಂಬುದಾಗಿ ತಾವು ಹೇಳ್ತಾ, ಆ ವೆಂಕಟಾದ್ರಿ ನಿಲಯನ ತೋರಿಸಬೇಕಾದ್ರೆ ಲಕ್ಷ್ಮೀದೇವಿಯೇ ನಮಗೆ ತೋರಿಸಬೇಕು, ಅದಕ್ಕೋಸ್ಕರ ಅವನನ್ನು ತೋರಿಸುವಂತ ಹೇಳಿ ತಾವು ತಮ್ಮದೇ ಆದ ಒಂದು ಧಾಟಿಯಲ್ಲಿ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವ ಲಕುಮಿ, ಶೇಷಾದ್ರಿ ನಿಲಯನ ದೋಷವಿದೂರನ ತೋರವ್ವ ಲಕುಮಿ, ಅಂಜನಾದ್ರಿ ನಿಲಯನ ಕಂಜನಾಭನ ತೋರವ್ವ ಲಕುಮಿ, ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವ ಲಕುಮಿ. ವಸುದೇವ ದೇವಕಿ ಕಂದ ನಮ್ಮ ಶಶಿಮುಖರೊಡೆಯಾನಂದ, ವಸುದೇವ ದೇವಕಿ ಕಂದ ನಮ್ಮ ಶಶಿಮುಖರೊಡೆಯಾನಂದ, ಪಶುಗಳ ಕಾಯ್ದ ಗೋವಿಂದ, ಪಶುಗಳ ಕಾಯ್ದ ಗೋವಿಂದ, ನಮ್ಮ ಬಿಸಜನಾಭ ಮುಕುಂದನ, ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವ ಲಕ್ಷ್ಮಿ, ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವ ಲಕ್ಷ್ಮಿ. ಸಾಮಜರಾಜನ ವರದ ಬಲ್ಲು ಪ್ರೇಮದಿ ಬಕುತರ ಪೊರೆದ, ಸಾಮಜರಾಜನ ವರದ ಬಲ್ಲು ಪ್ರೇಮದಿ ಬಕುತರ ಪೊರೆದ,
ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವ ಲಕ್ಷ್ಮೀ ಪುಂಡಲೀಕ ವರದನ ಪಂಡರಿರಾಯನ ತೋರವ್ವ ಲಕ್ಷ್ಮೀ ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವ ಲಕ್ಷ್ಮೀ. ಹೀಗೆ ಅನೇಕ ದೇವರ ನಾಮಗಳನ್ನು ರಚನೆ ಮಾಡಿ ಅವರ ಹಾಡುಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಕೋಲು ಹಾಡು ಎಂಬುದಾಗಿ ಇರ್ತಕ್ಕಂಥದ್ದಾಗಿದೆ. ಈ ಕೋಲು ಹಾಡು, ಕೋಲು ನಮಗೆ ಆಧಾರಭೂತವಾಗಿ ಇರ್ತಕ್ಕಂಥದ್ದಾಗಿದೆ. ಅದರಲ್ಲಿ ಆಕಾಶಾಕಾಭಿಮಾನಿ ಶ್ರೀಕಂಠವರ ಪುತ್ರ ಏಕಾದಂತನೆ ವಿಘ್ನೇಶ ಕೋಲೆ, ಏಕಾದಂತನೆ ವಿಘ್ನೇಶ ನೆನಪದ ಏಕ ಚಿತ್ತದಲ್ಲಿ ಬಲಗೊಂಬೆ ಕೋಲೆ, ನೆನೆಯಕ್ಕಿ ನೆನೆಗಡಲೆ ಕೊನೆಯ ಬಾಳೆಹಣ್ಣು ಘನವಾದ ಚಿಗುಳಿ ತಂಬಿಟ್ಟು ಕೋಲೆ, ಘನವಾದ ಚಿಗುಳಿ ತಂಬಿಟ್ಟು ತಂದಿವೆ ಗಣಪತಿ ಮತಿಯ ಕರುಣೀಸು ಕೋಲೆ ಎಂಬುದಾಗಿ ಪ್ರಾರ್ಥನೆಯನ್ನು ತಾವು ಮಾಡ್ತಾ, ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಅಲ್ಲಿಂದ ಮುಂದೆ ಎಲ್ಲ ದೇವಾನುದೇವತೆಗಳನ್ನು ತಾರತಮ್ಯೋಕ್ತವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ನೀರೀಗಾಶ್ರಯನಾಗಿ ನೀರೋಳು ಮಲಗಿಪ್ಪ ನೀರಾಜ ನೇತ್ರ ನಿಗಮಾತ್ಮ ಕೋಲೆ, ನೀರಾಜ ನೇತ್ರ ನಿಗಮಾತ್ಮನಾದ ಶ್ರೀನಾರಾಯಣನನ್ನ ಬಲಗೊಂಬೆ ಕೋಲೆ ಎಂಬುದಾಗಿ ತಾವು ಹೇಳ್ತಕ್ಕಂಥವರಾಗುತ್ತಾರೆ. ಅದೇ ರೀತಿ ಒಳಗೆ ವಾಯುದೇವರನ್ನು ಸಹ ತಾವು ಸ್ತೋತ್ರವನ್ನು ಮಾಡಿ ಆ ಮುಂದೆ ಅನೇಕ ಮಧ್ವಮತದ ಪ್ರಮೇಯಗಳನ್ನು ಸಹ ಅಲ್ಲಿ ತಿಳಿಸ್ತಕ್ಕಂಥವರಾಗುತ್ತಾರೆ. ಇವತ್ತು ಎಲ್ಲ ಜೀವಕ್ಕೆ ಭೇದ, ಜೀವ ಜಡಕ್ಕೆ ಭೇದ ಇವೆಲ್ಲ ಇರ್ತಕ್ಕಂಥದ್ದನ್ನು ಹೇಳಬೇಕಾದ್ರೆ ಒಳ್ಳೆ ಉಪಮಾನಗಳನ್ನು ತಾವು ಕೊಡ್ತಕ್ಕಂಥವರಾಗ್ತಾರೆ. ಕತ್ತೆ ಕುದುರೆ ಒಂದೇ, ಅತ್ತೆ ಸೊಸೆಯು ಒಂದೇ, ಹೆತ್ತಮ್ಮ ಒಂದೇ ಹೆಂಡತಿ ಒಂದೇ ಕೋಲೆ, ಹೆತ್ತಮ್ಮ ಒಂದೇ ಹೆಣ್ತೊಂದಾದ ಮೇಲೆ ವ್ಯರ್ಥಾದ ಮದುವೆ ನಿನಗ್ಯಾಕ ಕೋಲೆ. ಮೋಹನದಾಸರ ಈ ವಾಕ್ಯಗಳನ್ನು ನಾವು ನೋಡಿದಾಗ ಒಬ್ಬರಿಗೊಬ್ಬರಿಗೆ ಬೇರೆ ಬೇರೆ ಇರ್ತದೆ, ಜೀವಕ್ಕೆ ಭೇದ ಇರುತ್ತೆ. ಒಬ್ಬಳನ್ನ ತಾಯಿ ಅಂತ ಕರಿತೀವಿ, ಒಬ್ಬಳನ್ನ ತಂಗಿ ಅಂತ ಕರಿತೀವಿ, ಒಬ್ಬಳನ್ನ ಅಕ್ಕ ಅಂತ ಕರಿತೀವಿ, ಒಬ್ಬನ ಹೆಂಡತಿ ಅಂತ ಕರಿತೀವಿ. ಅವರವರ ಸಂಬಂಧ ಅವರಿಗಿರುತ್ತೆ. ಹೆಣ್ಣು ಅಂದ ಮಾತ್ರಕ್ಕೆ ಎಲ್ಲರೂ ಒಂದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಅಕ್ಕ ತಂಗಿಯು ಒಂದೇ, ಮಕ್ಕಳು ಸೊಸೆ ಒಂದೇ, ಚಿಕ್ಕಮ್ಮ ಒಂದೇ ಹೆಣ್ತೊಂದೆ ಕೋಲೆ, ಚಿಕ್ಕಮ್ಮ ಒಂದೇ ಹೆಣ್ತೊಂದೆ ಆದ ಮೇಲೆ ರೊಕ್ಕ ವೆಚ್ಚ ಮಾಡಿ ಮದುವೆ ಯಾಕೆ ಕೋಲೆ ಎಂಬುದಾಗಿ ತಾವು ಕೇಳ್ತಾರೆ. ಹಿಟ್ಟು ಬೂದಿ ಒಂದೇ, ರೊಟ್ಟಿ ಹಿಂದೆ ಜಡ ಒಂದೇ ಅಂತ ಹೇಳ್ತಾರೆ. ಜಡಜಡಕ್ಕೆ ಭೇದ ಇದೆ ಅನ್ನೋದನ್ನು ತಿಳಿಸ್ತಾರೆ ದಾಸರು. ಹಿಟ್ಟು ಬೂದಿ ಒಂದೇ, ರೊಟ್ಟಿ ಮುಚ್ಚಳ ಒಂದೇ, ಕಟ್ಟಿಗೆ ಒಂದೇ ಕಬ್ಬೊಂದೇ ಕೋಲೆ, ಕಟ್ಟಿಗೆ ಒಂದೇ ಕಬ್ಬೊಂದೇ ಆದ ಮೇಲೆ ಕಟ್ಟಿಗೆ ಯಾಕೆ ಮೆಲುವಲ್ಲೇ ಕೋಲೆ ಎಂಬುದಾಗಿ ಹೇಳ್ತಾರೆ. ಸೌದೆನೂ ಒಂದೇ, ಅದೇ ರೀತಿ ಕಬ್ಬಿನ ಜಲ್ಲೆನೂ ಒಂದೇ ಅಂದ್ರೆ ಬರೀ ಸೌದೆನೆ ಮೆಲ್ಬಹುದಲ್ಪ. ಇದರಿಂದ ಗೊತ್ತಾಗುತ್ತೆ ಸೌದೆನೆ ಬೇರೆ, ಆ ಕಬ್ಬಿನ ಜಲ್ಲೆನೆ ಬೇರೆ ಎಂಬುದಾಗಿ. ಹಾಲು ಮಜ್ಜಿಗೆ ಎಂದೇ, ಕೋಳಿ ಕೋಗಿಲೆ ಎಂದೇ, ಮಾಳಿಗೆ ಒಂದೇ ಬಯಲೊಂದೇ ಕೋಲೆ, ಗಾಳಿಗೆ ಎಂದೇ ಬಯಲು ಒಂದಾದರೆ ಹೇಳಬಾರದು ತೆನವಲ್ಯ ಕೋಲೆ ಎಂಬುದಾಗಿ ಹೇಳ್ತಾರೆ. ಇದು ನಿಷಿದ್ಧ, ಇದು ಅನಿಷಿದ್ಧ ಅನ್ನೋದೆಲ್ಲ ಇರ್ತಕ್ಕಂಥದ್ದಿದೆಯಪ್ಪ. ಆದ್ದರಿಂದ ಗಂಗೆಯ ತಡಿಯಲ್ಲಿ ಲಿಂಗವ ನರ್ಚಿಸಿ ಅಂಗೈಯಲ್ಲಿಟ್ಟು ಪೂಜಿಸುವೆ ಕೋಲೆ, ಅಂಗೈಯಲ್ಲಿಟ್ಟು ಪೂಜಿಸುವೆ ಎಲೆ ಪಾಪಿ ಲಿಂಗನು ನೀನು ಒಂದ್ ಹಾಗೆ ಕೋಲೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಾನೇ ಶಿವ ಎಂಬುದಾಗಿ ಹೇಳ್ತಕ್ಕಂಥವ್ರಿಗೆ ನೀನು ಹೋಗಿ ಎಡಗೈನಲ್ಲಿ ಲಿಂಗವನ್ನು ಇಟ್ಟುಕೊಂಡು ಬಲಗೈಯಿಂದ ಪೂಜೆ ಮಾಡ್ತೀಯ ಅಂದಾಗ ನೀನೇ ಶಿವನಾದರೆ ಆ ಲಿಂಗವನ್ನೇ ಯಾಕೆ ಬೇರೆ ಪೂಜೆ ಮಾಡ್ತೀಯ? ಅದು ಬೇರೆ ಆಗಿರೋದ್ರಿಂದ ನೀನು ಪೂಜೆ ಮಾಡ್ತೀಯ, ಇಲ್ಲದಿದ್ರಿಲ್ಲ ಎಂಬತಕ್ಕಂಥ ವಿಚಾರ ಹೇಳ್ತಾ ಇನ್ನೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮಾತನ್ನು ಕೇಳ್ತಾರೆ. ಶಿವನು ನೀನಾದರೆ ಶಿವೆಯು ನಿನಗೇನು, ಅವಿವೇಕಿ ಮನುಜ ಈ ಮಾತು ಕೋಲೆ, ಅವಿವೇಕಿ ಮನುಜ ಈ ಮಾತು ಕೇಳಿದರೆ ಕವಿಗಳು ಕೈ ತಟ್ಟಿ ನಗರೇನೋ ಕೋಲೆ ಎಂಬುದಾಗಿ ತಾವು ಹೇಳ್ತಾರೆ. ಶಿವ ನೀನು ಅಂತ ನೀನು ಹೇಳಿದ್ರೆ ಶಿವನ ಹೆಂಡತಿಯಾದ ಪಾರ್ವತಿ ಏನಾಗಬೇಕು? ನನ್ನ ಹೆಂಡತಿ ಅಂತ ಹೇಳ್ಕೊತೀಯೇನೋ? ಅದನ್ನು ಹೇಳ್ಕೊಳಕ್ಕೆ ಯಾರೂ ಸಹ ನೀವು ತಯಾರಿಲ್ಲ. ಆದ್ದರಿಂದ ಹಾಗೆಲ್ಲ ಹೇಳಬೇಡ ಎಂಬುದಾಗಿ ತಾವು ಹೇಳ್ತಾ, ವೇದ ಪ್ರಾಮಾಣ್ಯಂದು ಸುಧನೀರಿಗೆಲ್ಲ ಬೋಧಿಸುತ್ತಿಪ್ಪ ಬೌದ್ಧನ ಕೋಲೆ, ವೇದ ಅಪ್ರಾಮಾಣ್ಯ ಎಂಬುದಾಗಿ ತಾವು ಹೇಳ್ತಿದ್ದಾರೆ. ಬೋಧಿಸುತ್ತಿಪ್ಪ ಬೌದ್ಧನ ಎಳೆದೈದು ಕಾದಣ್ಣೆ ಕೆಡಹೋರು ಕೋಲೆ, ಇಲ್ಲಿ ಮಾತ್ರ ಭೇದ ಅಲ್ಲಿ ಒಂದೇ ಎಂಬ ಕ್ಷುಲ್ಲಕರ ಹಿಡಿದು ಹಲ್ಮುರಿದು ಕೋಲೆ, ಕ್ಷುಲ್ಲಕರ ಹಿಡಿದು ಹಲ್ಮುರಿದು ಯಮರಾಯ ಕಲ್ಲು ಗಾಣಕ್ಕೆ ಹಾಕಿಸುವ ಕೋಲೆ. ಇಲ್ಲಿ ಮಾತ್ರ ಭೇದ ಇದೆ, ಅಲ್ಲಿ ಭೇದ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥ ಮತ ಏನಿದೆ ಅದು ಸರಿ ಇಲ್ಲ. ಭೇದ ಎಲ್ಲ ಕಡೆ ಇಲ್ಲಿ ಇದ್ದೇ ಇದೆ ಎಂಬತಕ್ಕಂಥ ವಿಚಾರತ ಹೇಳ್ತಾರೆ. ಅಪ್ಪ ನಾರಾಯಣ ನಿಪ್ಪಂತ ಅರಮನೆ ಅಪ್ರಾಕೃತದ ವೈಕುಂಠ ಕೋಲೆ, ಅಪ್ರಾಕೃತದ ವೈಕುಂಠವೆಂಬುದು ಸ್ವಪ್ರಕಾಶದ ಪರಮಾತ್ಮ ಕೋಲೆ, ಸುತ್ತ ವಿರಜಾನಾದಿ ಮತ್ತೆ ಆನಂದ್ಯನ ಚಿತ್ತ ಜನಯ್ಯನ ಅರಮನೆಗೆ ಕೋಲೆ, ಚಿತ್ತ ಜನಯ್ಯನ ಅರಮನೆ ಎಂಬುದು ಉತ್ತಮೋತ್ತಮ ವೈಕುಂಠ ಕೋಲೆ ಅಂತ ಹೇಳಿ ವೈಕುಂಠದ ಒಂದು ವರ್ಣನೆ ಎಂಬತಕ್ಕಂಥದ್ದನ್ನು ಸಹ ತಾವು ಮಾಡಿಕೊಂಡು ಬರ್ತಾರೆ. ಹೀಗೆ ಇರತಕ್ಕಂತಹ ಕೋಲು ಹಾಡು ಎಂಬತಕ್ಕಂಥದ್ದು ತಾವು ರಚನೆ ಮಾಡಿ ಸುಮಾರು 217 ಪದ್ಯಗಳಿಂದ
ರಚನೆಯನ್ನು ಮಾಡ್ತಾರೆ. 217, 2 1 7, 2 1 3 + 7 10, 10 ಅಂದರೆ ದಶಪ್ರಮತಿಯರ ಮತತತ್ವಗಳನ್ನು ಇದರಲ್ಲಿ ನಾನು ತಿಳಿಸ್ತೇನೆ. ಈ ಕೋಲು ನಮಗೆ ವಯಸ್ಸಾದ ಕೂಡಲೇ ಆಧಾರಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ಹಾಗೆ ಇದೇ ನಿಮಗೆ ಆಧಾರವಾಗಿರ್ತಕ್ಕಂಥದ್ದು, ಇದನ್ನು ನಂಬಿಕೊಳ್ಳ್ರಿ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾ ಕೊನೆಯಲ್ಲಿ ಗುರು ವಿಜಯರಾಯರ ಕರುಣಾ ಕಟಾಕ್ಷಾದಿ ಪರಮ ವೈಷ್ಣವರ ದಯದಿಂದ ಕೋಲೆ, ಪರಮ ವೈಷ್ಣವರ ದಯದಿಂದಿ ಕತೆ ಧರೆಯೊಳಗೆಲ್ಲ ಮರೆಯಲಿ ಕೋಲೆ, ಪನ್ನಂಗ ಶಯನ ಸುಪರ್ಣ ಗಿರೀಶ ಸುಪರ್ಣ ವಾಹನ ಸುಖಪೂರ್ಣ ಕೋಲೆ, ಸುಪರ್ಣ ವಾಹನ ಸುಖಪೂರ್ಣನಾದ ಮೋಹನ್ನ ವಿಠಲ ಕರುಣಿಸು ಕೋಲೆ ಎಂಬುದಾಗಿ ಹೇಳಿ ಕೋಲು ಹಾಡನ್ನು ಮುಗಿಸ್ತಾರೆ. ಇವತ್ತು ವಾದಿರಾಜರ ಲಕ್ಷ್ಮೀ ಶೋಭಾನ ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿಯಲ್ಲಿ ಜಗನ್ನಾಥದಾಸರ ತತ್ವಸುವಾಲಿ ಯಾವ ಥರ ಇದೆಯೋ ಅದೇ ರೀತಿಯಲ್ಲಿ ಈ ಕೋಲು ಹಾಡು ಎಂಬತಕ್ಕಂಥರ ಮೂಲಕವಾಗಿ ನಮಗೆ ವಿಶೇಷವಾಗಿ ಮಧ್ವಮತದ ಪ್ರಮೇಯಗಳನ್ನು ತಾವು ತಿಳಿಸ್ತಾ ಅದರಲ್ಲಿ ಬರ್ತಕ್ಕಂಥ ಪ್ರಸಂಗದಲ್ಲಿ ಭಾರತದ, ರಾಮಾಯಣದ, ಭಾಗವತದ ಕೆಲವು ಕಥೆಗಳನ್ನೆಲ್ಲವನ್ನು ಸಹ ಅಲ್ಲಲ್ಲಿ ತಾವು ತಿಳಿಸ್ತಕ್ಕಂಥವರಾಗ್ತಾರಪ್ಪ ಎಂಬತಕ್ಕಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಇಂತಹ ಅನೇಕ ಸಾಹಿತ್ಯವನ್ನು ನಮಗೆ ಕೊಟ್ಟಿರ್ತಕ್ಕಂತಹ ಮೋಹನದಾಸರು ಎಂಬತಕ್ಕಂಥವರು ನಿಜವಾಗಿ ಸಹ ನಮಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅನುಗ್ರಹವನ್ನು ತಾವು ಮಾಡಿರ್ತಕ್ಕಂಥವರಾಗಿದ್ದಾರಪ್ಪ. ಕೊನೆಯ ತನಕನೂ ಸಹ ಇವರು ಚಿಪ್ಪಗಿರಿ ಒಳಗೆ ಇದ್ದು ವಿಜಯದಾಸರ ಕಟ್ಟೆಯನ್ನು ಕಾದು ಮತ್ತೆ ಕೊನೆಯೊಳಗೆ ಮೋಹನದಾಸರ ತಮ್ಮ ಮಗ ವೆಂಕೋಬನಿಗೆ ಅವನ 20ನೇ ವರ್ಷದಲ್ಲಿ ಸತ್ಕುಳ ಪ್ರಸೂತಿಯಾಗಿರ್ತಕ್ಕಂಥ ಗುಣವತಿಯಾದ ಕನ್ಯೆಯೊಂದಿಗೆ ವಿವಾಹ ಮಾಡಿದ್ದಾರೆ. ಆತನಿಗೆ ದಾಸಪ್ಪ ದಾಸ, ವಿಜಯದಾಸ, ರಾಘವೇಂದ್ರ ದಾಸ, ಗುರುರಾಯಪ್ಪ ದಾಸ, ಶ್ರೀನಿವಾಸ ದಾಸ ಅಂತ 5 ಜನ ಗಂಡು ಮಕ್ಕಳಾಗಿದ್ದರು. ವಿಜಯದಾಸರ ಆಶೀರ್ವಾದದಿಂದ ಈ ಸಂತತಿ ಬೆಳೀತು ಎಂಬುದಾಗಿ ಹೇಳಬೇಕು. 85 ವರ್ಷಗಳ ತುಂಬು ಜೀವನವನ್ನು ನಡೆಸಿದವರು ಮೋಹನದಾಸರು. ಅವರು ವೃದ್ಧರಾಗಿರುವಾಗ ಅವರ ಮಗ ಸುಮಾರು 50 ವರ್ಷದವನಾಗಿದ್ದು ತನ್ನ ಪತ್ನಿಯೊಡನೆ ತಂದೆ ತಾಯಿಗಳ ಸೇವೆಯನ್ನು ಕಟ್ಟೆಯಲ್ಲಿರುವ ಗೋಪಾಲಕೃಷ್ಣನನ್ನು ಪೂಜಿಸುತ್ತಿರುವುದನ್ನು ಕಂಡು ಮಾತಾಪಿತೃಗಳು ಸಂತೋಷದಿಂದಿದ್ದರು ಅಂದರು. ಮೋಹನದಾಸರ ಸಂತತಿ ಬೆಳೆದಂತೆ ಅವರ ಶಿಷ್ಯ ಪೀಳಿಗೆ ಸಹ ಬೆಳೀತಾ ಇತ್ತು. ಜ್ಞಾನಿಗಳಾದ ದಾಸವರಿಯರು ತಮ್ಮ ಅಂತ್ಯಕಾಲವನ್ನು ತಿಳಿದು ತಮ್ಮ ಆಪ್ತ ಶಿಷ್ಯರನ್ನೆಲ್ಲ ಬರಮಾಡಿಕೊಂಡಿದ್ದಾರೆ. ಜ್ಯೇಷ್ಠ ಶುದ್ಧ ಪಂಚಮಿ ತನ್ನ ಮಗನ ಸಹಾಯದಿಂದ ವೇಣುಗೋಪಾಲಕೃಷ್ಣನ ಪೂಜೆಯನ್ನು ಮಾಡಿ ಕೊನೆಯದಾದ ಆತ್ಮಾರ್ಪಣೆಗೆ ಸಿದ್ಧರಾಗುತ್ತಾರೆ. ಆದ್ದರಿಂದ ಮಗನೇ ಎಲ್ಲರಿಗೆ ತೀರ್ಥಪ್ರಸಾದ ವಿತರಣೆ ಎಂಬತಕ್ಕಂಥದ್ದನ್ನು ತಾನು ಮಾಡ್ತಾನೆ. ದರ್ಭಾಸನವನ್ನು ಹಾಕ್ಕೊಂಡು ವಿಜಯದಾಸರ ಪೂಜೆ ಮಾಡಿ ಹೊರಗೆ ಬಂದರು. ಅಲ್ಲೇ ಒಂದು ಕಟ್ಟೆ, ಆ ಕಟ್ಟೆ ಹತ್ರ ದರ್ಭಾಸನವನ್ನು ಹಾಕಿ ಕೂತ್ಕೊಂಡ್ರು. ಪತ್ನಿ ಪುತ್ರ ಪೌತ್ರರಿಗೆಲ್ಲ ಚರಮೋಪದೇಶ ಎಂಬತಕ್ಕಂಥದ್ದನ್ನು ಮಾಡುತ್ತಾರೆ. ಮಹಾಯಾತ್ರೆಗೆ ನಾನು ಸಿದ್ಧನಾಗ್ತಾ ಇದ್ದೇನೆ, ಅದೋ ವಿಜಯರಾಯರ ನನ್ನನ್ನು ಕರೀತಾ ಇದ್ದಾರೆ. ಆದ್ದರಿಂದ ನೀವೆಲ್ಲರೂ ಸಹ ವಿಜಯರಾಯರನ್ನು ಭಜಿಸ್ತಾ ಇರ್ರಿ. ಯಾವಾಗಲೂ ಸಹ ಯಾರು ವಿಜಯರಾಯರನ್ನು ನೀವು ಬಿಡದೆ ಭಜಿಸ್ತಾ ಇರ್ತೀರೋ ಅವರನ್ನು ಯಾವಾಗಲೂ ಸಹ ಸಲಹತಕ್ಕಂಥವರು ನಮ್ಮ ವಿಜಯರಾಯರು ಎಂಬುದಾಗಿ ತಾವು ಹೇಳ್ತಾ ಇವತ್ತು ಸಹ ಜಯಗಾಳು ಆಗಲಿ ಅಪಜಯಗಳಾಗಲಿ ಜಯದೇವಿ ರಮಣ ಒಲೆಯಾಲಿ ಕೋಲೆ, ಜಯದೇವಿ ರಮಣ ಒಲೆಯಾಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ. ಇವತ್ತು ಬಹುಶಃ ದಾಸ ಸಾಹಿತ್ಯ ಪ್ರಾಜೆಕ್ಟ್ನವರು ಎಲ್ಲ ಭಜನಾ ಮಂಡಳಿಗಳಿಗೂ ಸಹ ಪ್ರಾರಂಭ ಮಾಡಬೇಕಾದ್ರೆ ಇದನ್ನು ಹೇಳ್ರಿ ಅಂತ ಹೇಳಿ ವಿಜಯದಾಸರನ್ನ ಕೀರ್ತಿ ಮೆರೆಯಲಿ ಅಂತ ಮೋಹನದಾಸರು ಹೇಳಿದ್ದನ್ನು ತಾವು ಹೇಳ್ತಕ್ಕಂಥವರಾಗುತ್ತಾರೆ. ಆದ್ದರಿಂದ ಅಂತಹ ವಿಜಯದಾಸರ ಶಿಷ್ಯರಾಗಿ ವಿಜಯರಾಯರ ಪಾದ ನಿಜವಾಗಿ ನಂಬಲು ಅಜನಪಿತ ತಾನೇ ಒಲಿವ ದ್ವಿಜಕೇತನ ಗುಣ ವ್ರಜವ ಕೊಂಡಾಡುವ ಸುಜನಿಗೆ ಮಂದಾರ ನೀತ ದಾತ ವಿ ಎಂದು ನುಡಿಯಲು ವಿಷ್ಣುದಾಸನಾಗುವನು, ಜಾ ಎಂದು ನುಡಿಯಲು ಜನನ ಹಾನಿ, ಯಾ ಎಂದು ಕೊಂಡಾಡ ಯಮಭಟರು ಓಡುವರು, ರಾಯ ಎಂದೆನಲು ಹರಿಕಾವ ವರವೀವ. ಇವರ ಸ್ಮರಣೆಯ ಸ್ನಾನ, ಇವರ ಸ್ಮರಣೆಯ ಧ್ಯಾನ, ಇವರ ಸ್ಮರಣೆಯ ಅಮೃತಾಪಾನ, ಇವರ ಸ್ಮರಣೆಯ ಮಾಡ ಯುವತಿಗೆ ಅಕ್ಷಯವಿತ್ತ ತ್ರಿವಿಕ್ರಮನ ಮುಂದೆ ನಿಲುವ ನಲಿವ ಎಂಬುದಾಗಿ ತಾವು ಹೇಳುತ್ತಾ ವಿಜಯದಾಸರು ಮಾಡಿದ ಚರ್ಯಗಳನ್ನೆಲ್ಲ ತಾವು ಹೇಳುತ್ತಾ ಮುಂದೆ ತಾವು ಹೇಳಿದರು. ದಾನ ಧರ್ಮಗಳು ಮಾಡುವಲಿ ಔದಾರ್ಯ ಗುಣಶೌರ್ಯ ಶ್ರೀನಿವಾಸನ ಕುಮಾರ ಮಾನವೀ ಸೀಮೆ ಚೀಕನ ಪರವಿ ಮೋಹನ್ನ ವಿಠಲನ ನಿಜ ದಾಸನೀತ ಖ್ಯಾತ ಎಂಬತಕ್ಕಂಥ ವಿಜಯವನ್ನು ತಾವು ಹೇಳುತ್ತಾ ವಿಜಯದಾಸರ ಮೇಲೆ ಅನೇಕ ಕೀರ್ತನೆಗಳನ್ನು ತಾವು ಮಾಡಿರ್ತಕ್ಕಂಥವರಾಗಿದ್ದಾರೆ. ನಿನ್ನ ಪಾದವ ನಂಬಿದ ಮೇಲೆ ಅನ್ಯರಾಷ್ಟ್ರೀಯವೇಕೆ ಚನ್ನಗುರು ವಿಜಯರಾಯ, ಇನ್ನೇನು ಕುಲಕೋಟಿ ಪಾವನ್ನವಾಯಿತು ನಿಶ್ಚಯ ಜೀಯ ಎಂಬುದಾಗಿ ಹೇಳಿ ವಿಜಯದಾಸರ ಸಾಕು ಮಕ್ಕಳಾಗಿದ್ದವರು ಒಂದು ಕಾಲದಲ್ಲಿ. ಆದ್ದರಿಂದ ತಂದೆ ಎಂಬತಕ್ಕಂಥ ದೃಷ್ಟಿಯಿಂದಲೂ ವಿಜಯರಾಯರನ್ನು ನೋಡಿದರು, ಅಂಕಿತೋಪದೇಶ ಮಾಡಿದ ಗುರುಗಳು ಎಂಬತಕ್ಕಂಥ ದೃಷ್ಟಿಯಿಂದಲೂ ಸಹ ನೋಡಿದರು. ಆದ್ದರಿಂದ ತಾವು ಹೇಳ್ತಾ ಇದ್ದಾರೆ 85 ವರ್ಷದ ತುಂಬು ಜೀವನವನ್ನು ತಾವು ನಡೆಸಿರ್ತಕ್ಕಂಥವರಾಗಿ, ಆದ್ದರಿಂದ ಎಲ್ಲರಿಗೆ ಚರಮೋಪದೇಶವನ್ನು ತಾವು ಮಾಡ್ತಾ ಎಲ್ಲರೂ ನೋಡ್ತಾ ಇದ್ದಂತೆ ನಾರಾಯಣ ಸ್ಮರಣೆಯನ್ನು ಮಾಡುತ್ತಾ ಚಿಪ್ಪಗಿರಿಯಲ್ಲಿಯೇ
ಎಲ್ಲಿ ವಿಜಯದಾಸರ ದೇಹ ಸಂಸ್ಕಾರ ಆಯಿತೋ ಆ ಕ್ಷೇತ್ರದಲ್ಲಿಯೇ ಚಂದಪ್ಪನ ಹೊಲದಲ್ಲಿಯೇ ವೈಕುಂಠವಾಸಿಗಳಾಗುತ್ತಾರೆ. ನೆರೆದ ಬಂಧು ಮಿತ್ರರೆಲ್ಲ ವಿಯೋಗ ತಾಳಲಾರದ ರೋಧಿಸ್ತಾರೆ. ಮಗ ಆಪ್ತ ಶಿಷ್ಯರು ಎಲ್ಲರಿಗೆ ಸಮಾಧಾನ ಪಡಿಸ್ತಾರೆ. ಮುಂದಿನ ಸಂಸ್ಕಾರಕ್ಕೆ ಅಣಿ ಮಾಡ್ತಾ ಉತ್ತರ ಕ್ರಿಯಾದಿಗಳೆಲ್ಲವೂ ಸಹ ಸಾಂಗವಾಗಿ ನಡೆದು ದೂರದಿಂದ ಬಂದವರೆಲ್ಲ ಅವರವರ ಸ್ಥಳಗಳನ್ನು ಸೇರ್ತಾರೆ. ಅಂತೂ ಸಜ್ಜನರ ಮಾರ್ಗದರ್ಶಕರಾಗಿದ್ದ ದಾಸರು ಕಾಯ ಅಳಿದರೂ ಕೀರ್ತಿ ಉಳಿಯಿತು. ತಾವು ಲೋಕಕ್ಕೆ ಜನರಿಗೆ ಉಪದೇಶಿಸಿದ ನೀತಿವಂತ ಕೀರ್ತನ ಸಾಹಿತ್ಯವನ್ನ ಕನ್ನಡದ ಜನತೆಗೆ ಇವತ್ತು ಮೋಹನದಾಸರು ಇಲ್ಲದಿದ್ದರೂ ಸಹ ಅವರ ಕೋಲು ಹಾಡು ಜನಪ್ರಿಯವಾಗಿರ್ತಕ್ಕಂಥದ್ದಾಗಿದೆಯಪ್ಪ ಎಂಬತಕ್ಕಂಥ ವಿಚಾರಗಳನ್ನು ತಾವು ಹೇಳ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಮುಂದುವರಿತಿರ್ತಕ್ಕಂಥ ಸಾಹಿತ್ಯ ಅಂತಂದ್ರೆ ಅದು ದಾಸ ಸಾಹಿತ್ಯ, ಮುಂದುವರಿತಿರ್ತಕ್ಕಂಥ ದಾಸರ ಪೀಳಿಗೆ ಅಂದರೆ ಅದು ವಿಜಯದಾಸರ ಪೀಳಿಗೆ ಎಂಬತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾರೆ. ಅಂತಹ ವಿಜಯದಾಸರ ಶಿಷ್ಯರಾಗಿರ್ತಕ್ಕಂತಹ ಮೋಹನದಾಸರ ಒಂದು ಸ್ಮರಣೆ ಅದು ಕುಲಕೋಟಿ ಉದ್ಧರಣೆ ಎಂಬುದಾಗಿ ಹೇಳಿದಂತೆ, ಗೋಪಾಲದಾಸರು ಪೂಜೆ ಮಾಡಿದರೆ ಇವರ ಸ್ಮರಣೆಯೇ ನಮ್ಮ ವಿಜಯರಾಯರ ಸ್ಮರಣೆ ಅಂತ ಹೆಂಗೆ ಹೇಳ್ತೀವೋ ಹಾಗೆ ಮೋಹನದಾಸರು ಸ್ಮರಣೆ ಮಾಡಿದರು ಅದು ವಿಜಯರಾಯರ ಸ್ಮರಣೆ ಎಂಬುದಾಗಿ ತಿಳಿಬೇಕು. ಹೀಗೆ ಮಾಂಡವ್ಯ ಋಷಿಗಳ ಅಂಶದಿಂದ ತಾವು ಜನಿಸಿ ಹರಿದಾಸರಾಗಿ ಅನೇಕ ಕೀರ್ತನೆಗಳನ್ನು ರಚನೆಯನ್ನು ತಾವು ಮಾಡಿ ಹರಿದಾಸ ಸಾಹಿತ್ಯವನ್ನು ಸಿರಿವಂತಿಕೆಯನ್ನು ಹೆಚ್ಚಿರ್ತಕ್ಕಂತಹ ಅದನ್ನು ಉಳಿಸಿ ಬೆಳೆಸಿ ಬೆಳಗಿಸಿದಂಥ ಮಹನೀಯರಿಗೆ ನಮೋ 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 ಎಂಬುದಾಗಿ ಹೇಳುತ್ತಾ ಎರಡು ನುಡಿಕುಸುಮಗಳನ್ನು ನಮ್ಮ ಗುರುಗಳ ಅಂತರ್ಯಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.